ಡಿಸಿಷದಲ್ಲಿ ಲಾಭ ಯಾರಿಗೆ, ನಷ್ಟ ಯಾರಿಗೆ? ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ವಿಡಿಯೋ ಇದು, ಕೊನೆವರೆಗೆ ನೋಡ್ರಿ. ಜಾರಕಿಹೊಳಿ ಸಹೋದರು ಯಾರನ್ನು ಬೆಳೆಸಿದಾರ? ಅವರು ಯಾರನ್ನು ಬೆಳೆಸೇ ಇಲ್ಲ. ಮತ್ತು ಸಂಘ ಸಂಸ್ಥೆಗಳನ್ನ ಎಲ್ಲಿ ಬೆಳೆಸಿದಾರೆ? ಎಲ್ಲ ಹಾಳು ಮಾಡಿದ್ರು. ಎಸ್ ಮಿಲ್ಕ್ ಹಾಳು ಮಾಡಿದ್ರು. ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ 770 ಕೋಟಿ ಡಮಾರ ರಮೇಶ್ ಜಾರಕಿಹೊಳಿ. ನಂತರ ಬೇರೆಯವ್ರು ಮಾಡಿದ್ರು. ಅಂದ್ರೆ ಬೇರೆಯವ್ರು ಇವರ ತೊಗೊಂಡಂಗೆ 80 ಕೋಟಿ ಡಿಸಿ ಬ್ಯಾಂಕ್ದಿಂದ ಸಾಲನ ಹೊಡೆದ್ರು. ಮಹಾರಾಷ್ಟ್ರ ಬ್ಯಾಂಕ್ದಿಂದ ಒಂದು 80 ಕೋಟಿ ತೆಗೆದ್ರು. ಈಗ ಮತ್ತೆ 6,500 ಕೋಟಿ ಬ್ಯಾಂಕ್ ಏನು ಡಿಪಾಸಿಟ್ ಅದ್ರ ಮೇಲೆ ಕಣ್ಣು. ಇದು ಸತ್ಯ ಘಟನೆ. ಇದು ನಾವು ಯಾರು ಪರ ಅಲ್ಲ, ಯಾರ ವಿರುದ್ಧ ಅಲ್ಲ, ಏನೂ ಅಲ್ಲ, ಜೇನು ಅಲ್ಲ. ನಾವು ಸತ್ಯ ವರದಿ ಮಾಡೋರು. ಒಮ್ಮೆ ಅವ್ರದ್ದು ಒಮ್ಮೆ ಇವ್ರದ್ದು ಅಂತ ಹೇಳ್ತಾರೆ ಅಂತೇಳಿ ಮತ್ತೆ ಸತ್ಯದ ಎರಡು ಕಡೆ ಹೇಳಬೇಕು. ಇವ್ರು ಯಾರು ಬೆಳೆಸಿದ್ದಾರೆ ಲಿಂಗಾಯತ್ ಲೀಡರ್ನ? ಮತ್ತು ಬಾಯಾಗ ನೋಡಿದ್ರೆ ಬಸವಣ್ಣ ಬಸವಣ್ಣ ಅಂತೇಳಿ ಹಗಲಿ ರಾತ್ರಿ ಕನಸಿನಾಗ ಸಹಿತ ಬಾಲಚಂದ್ರ ಜಾರಕಿಹೊಳಿ ಬಸವಣ್ಣ ಧರ್ಮ ಸ್ಥಾಪನೆ ಮಾಡಿದ್ರು, ನಾವು ಶಾಂತಿ ಸ್ಥಾಪನೆ ಮಾಡೋಣ ಒಟ್ಟೆ ಹೇಳತ್ತಾರ. ಅದ್ರ ಲಿಂಗಾಯತ್ ಲೀಡರ್ನ ಯಾರು ಬೆಳೆಸಿರಿ ನೀವು? ಅಲ್ಲಿ ಕೌಸಲ್ಗಿನ ಅರಮಾವಿಲಿ ಸೋಲಿಸಿರಿ ನೀವು ಅಲ್ಲ. ಡಿವೈನ್ ರೂಟ್ ಪಾಲಿಸಿ ನಿಮ್ದು. ಬ್ರಿಟಿಷರು ಹೆಂಗ ದೇಶ ಬಿಟ್ಟು ಹೋಗಿತ್ತ ಮೊದಲು ಹೊಡೆದು ಹೋದ್ರಲ್ಲ, ಹಂಗೆ ಲಿಂಗಾಯತರು ನೋಡ್ಯಾವ್ರು. ಲಿಂಗಾಯತರ ಆಗ್ಲ ಮೇಲೆ ಬಂದಕ್ಕೆ ನಾವು ಲಿಂಗಾಯತ ನೋಡ್ಯಾವ್ರು. ಅದ ಮಾಡ್ಕೊತ ಬಂದಿರಿ. ಇವತ್ತು ಯಾವ ಸಮಾಜವನ್ನು ಬಿಡಾಕತ್ತೀರಿ? ಯಾವ ಸಮಾಜವನ್ನು ಬಿಡಾಕತ್ತೀರಿ? ಅಂದ್ರೆ ಲಿಂಗಾಯತ ಬಡಗಾಡ್ಕೊತಿರ್ಬೇಕು ನಾವು. ಖರೆ ನಾವು ಲಿಂಗಾಯತ ವಿರೋಧಿಗಳಲ್ಲ. ಲಿಂಗಾಯತ ಎಂದು ನಾವು ವಿರೋಧ ಮಾಡಿಲ್ಲ. ಆದ್ರೆ ಲಿಂಗಾಯತರ ಬಡದಾಡಕ್ಕೆ ಹತ್ತೋದಕ್ಕೆ ಮಾತ್ರ ಅಗ್ನಿ ಕಾರ್ಯಕ್ರಮ ಕೂಡಿ ಹಾಕೋತಾರೆ. ಇನ್ನು ಯಾರ್ಯಾರನ್ನ ಬೆಳೆಸಿರಿ ನೋಡೋದಾದ್ರೆ ರಾಜೇಂದ್ರ ಅಂಕಲ್ಗೆ ಅವ್ರನ್ನ ಬೆಳೆಸಿರಿ. ಅವ್ರೇನು ಹೇಳ್ತಾರ? ನಮ್ಮ ಜಾರಕಿಹೊಳಿ ಸಹೋದರಿ ಏನು ಹೇಳ್ತಾರ ಅದನ್ನ ಕೇಳ್ತಾವ. ಅವ್ರು ಬೆಳೆಸೇ ಇಲ್ಲ, ಅವರೇ ಸ್ವಂತ ಬೆಳೆದಾರ. MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಲೂಟಿ ಮಾಡೇ ಬೆಳೆದಾರ ಅವರು. ಪಾಪ DB ಇನಾಮದಾರ್ ಬಗ್ಗೆ ಕೇವಲ ಹೆಸರಿಗೆ ಮಾತ್ರ ಚೇರ್ಮನ್ ಇದ್ರು. ಇವರು ಚೇರ್ಮನ್ ಉಪಾಧ್ಯಕ್ಷ ಎಲ್ಲ ವ್ಯವಹಾರ. ಇವರ 2000 ತೆಗಿರಲ್ಲ ಲೆಕ್ಕ. ಸಿಕ್ಕೋತಾರ. ಸಿಕ್ಕೊಂದ್ರೆ ಬಚಾವ್ ಆಗೋದು ಹೆಂಗಂತೇಳಿ ಜಾರಕಿಹೊಳಿ ಸಹೋದರ ಬೆನ್ನತ್ತಿದ್ದಾರೆ ಅವ್ರು. ಇನ್ನು ವಿಶ್ವನಾಥ್ ವೈದ್ಯ ಸೌಂದರ್ಯತೆಯಲ್ಲಿ ಶಾಸಕರು ಅವರು ಸ್ವಂತ ಬಲದಿಂದಾಗಿದ್ದಾರೆ. ಅವರು ಇವರೇನು ಖರ್ಚು ಮಾಡಿಲ್ಲ. ಇನ್ನು ಅನಾ ಸಬ್ಜಲ್ಲೇ ಅವ್ರು ಯಾಕೆ ಬೆನ್ನತ್ತಾರ ಗೊತ್ತಾಗ್ತಿಲ್ಲ. ಅಂದ್ರೆ ಇಲ್ಲಿ ರೊಕ್ಕ ಹೂಡಬೇಕಾಗಿತ್ತು ಇಲ್ಲಿ ವೀರ ಸಕ್ಕರೆ ಕಾರ್ಮಿಕ. ಅವಾಗ ಇಬ್ಬರು BJP ಬಾಲಚಂದ್ರ ಜಾರಕಿಹೊಳಿ ಮತ್ತು ಅನಾ ಸಬ್ಜಲ್ಲೆ ಅವ್ರಿಗೆ ಹೇಳಿದ್ರು, ಆಯ್ತು ಇದನ್ನ ಕಸ್ಗೋಣ, ಮುಂದಲ್ಲಿ ಕಾಲಿಗೆ ಮಾಡೋಣ ಅಂತೇಳಿ ಇವರು ಒಂದು 300 ಕೋಟಿ ಹಾಕುವಂತ ಒಂದು ಯೋಜನೆ. ಮತ್ತು ಅಲ್ಲಿ ನಿಪ್ಪಾಣಿಯಲ್ಲಿ ಹಾಲ್ಸಿದ್ನ ಸಕ್ಕರೆ ಕಾರ್ಖಾನೆ ಅಲ್ಲಿ 11,000 ಕೋಟಿ ಲಾಸ್ ಆಗೈತೆ ಅಂತ ನಿಖಿಲ್ ಕತ್ತಿ ಹೇಳ್ತಾರ. ಎಷ್ಟು ಲಾಸ್ ಆಗಿತ್ತು ಗೊತ್ತಿಲ್ಲ. ಅಂದ್ರೆ ಢಮಾರ ಹಂಚಿದಾರ. ಅಲ್ಲಿ ಇವ್ರು ಸಾಲ ಕೊಟ್ಟಿದಾರ. ಅನಸಬ್ಜಲ್ಲೇ ಲಾಭಕೋರ. ಈಗ ಅವ್ರನ್ನ ಯಾಕೆ ತಗೊಂಡಾರ ಅಂದ್ರೆ MP ಖಾಲಿ ಮಾಡ್ಬೇಕಾಗಿತ್ತು ಇಲ್ಲಿ ಚಿಕ್ಕೋಳಿ ಮುಂದೆ. MP ನಿಲ್ಲಬಾರ್ದು. ಇಲ್ಲಿ DC ಬ್ಯಾಂಕ್ ಅಧ್ಯಕ್ಷ ಮಾಡೋದು ಅಲ್ಲಿ ನಿಲ್ಲಬಾರ್ದಂಗೆ. ನಾವು ನಿಮ್ಮ ಬೆಂಬಲಕ್ಕೆ ಇದೇವಲ್ಲ. ನಂತರ BJP ಅವರು ಅನಸಬ್ಜಲ್ಲಿ ಟಿಕೆಟ್ ಕೊಡಂಗಿಲ್ಲ. ಮತ್ತೆ ಮಂತೇಶ್ ಕೌಟಿಂಗ್ ಮಠ ಅಥವಾ ಯಾರ್ಯಾದ್ರು ಕೊಡ್ತಾರ, ಅವ್ರು ಮತ್ತೆ ಸೋಲಿಸ್ತಾರ ಇವ್ರನ್ನ ಹಿಡ್ಕೊಂಡು. ಲಿಂಗಾಯತ ಹಿಡ್ಕೊಂಡ ಲಿಂಗಾಯತರು ಹೊಡೆಯೋದು. ಪ್ರಭಾಕರ್ ಕೋರೆಯನ್ನು ಇಲ್ಲಿ ಬೆಳೆಸಿರಿ. ಮತ್ತು ಪ್ರಭಾಕರ್ ನಮ್ಮ ನಾಯಕ, ಅವ್ರನ್ನ ನಾಯಕತ್ವದಲ್ಲಿ ನಾವು ನಡೀತೀವಿ ಅಂತ ಹೇಳ್ತಾರೆ. ಚಂದ್ರ ಎಟ್ಟುಳಿ ಪಾಪ ಸ್ವಂತ ಬೆಳೆದ ಹುಡುಗವ MLC 1 ಕೋಟಿ 52 ಸಾವಿರ ಕೊಟ್ರು. ಎಲ್ಲರೂ 50 ಕೊಡೋಣ. ಸ್ವಂತ ಬೆಳೆದ್ರು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಿದಾರು ಫಸ್ಟ್ MLAಗೆ. ಗಡ್ದೇವ್ರ ಮಠ ನಿಲ್ಸಿರು ಇವರು ಸತೀಶ್ ಜಾರಕಿಹೊಳಿ ಅವರು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಿರು. 18,000 ಮತ ತಗೊಂಡ್ರು ಅವ್ರು. 8 ದಿವಸ ಪ್ರಚಾರ ಮಾಡಿ. ದುಡ್ಡು ಮಾತ್ರ ಗಡ್ದೇವ್ರ ಮಠದಿಂದ ಇವ್ರದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೋತ್ರು. ನಂತರ 2ನೇ ಸಲ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ವು ರಮೇಶ್ ಜಾರಕಿಹೊಳಿ. ಆವಾಗ ವಾತಾವರಣ ಚೇಂಜ್ ಆಗಿತ್ತು. BJP ಹೆಸರು ಕೆಡಿಸ್ಕೊಂಡಿತ್ತು. ರಮೇಶ್ ಜಾರಕಿಹೊಳಿ ಕೂಡ ಹೆಸರ ಕೆಡಿಸ್ಕೊಂಡಿದ್ರು. ಇನ್ನು ಬೆಳೆಸೋದವ್ರು ಯಾರು? ಲಕ್ಷ್ಮಣ ಸವದಿ ತಮ್ಮ ಸ್ವಂತ ಕಾಲದಿಂದ ಬೆಳೆದಾರ. ರಾಜು ಕಾಗ್ಯಾನಕ ನನಗ ನಿಮಗ ಏನು ಸಂಬಂಧ ಇಲ್ಲ ಅಂತ ಅವ್ರು ಒಂದು ಮೂಲೆ ಹಾಕೋದಾರ. ನಮ್ಮನ್ನ ಬಿಟ್ಟು ಬಿಡ್ರಿ ಅಂತೇಳಿ. ಪ್ರಕಾಶ್ ಹುಕ್ಕೇರಿ ಅವ್ರು MLC ಆದದ್ದು ಬಾಗಲಕೋಟೆ ಮತ್ತು ಬಿಜಾಪುರಕ್ಕೆ 10,000 ಹಂಚ್ರಿ, ನೀವು ಆರ್ಸಿ ಬರ್ತಾನೆ ಹೇಳಿದ್ರು. ರೊಕ್ಕ ಯಾರು ಕೊಟ್ರು? ರೊಕ್ಕ ಎಲ್ಲ ಪ್ರಕಾಶ್ ಹುಕ್ಕೇರಿ ಕೊಟ್ರು. ಅವ್ರು MLC ಆದ್ರು. ಅದಕ್ಕಿಂತ ಮೊದಲು ಪ್ರಭಾಕರ್ ಕೋರೆ ಅವ್ರ ಮಗ ಕೇಳಿದ್ರಲ್ಲ, ಅವ್ರ ಮಗಳು ಕೇಳಿದ್ರಲ್ಲ, ಅಲ್ಲಿ ಕೊಡ್ಲಿಲ್ಲ. ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಜೊತೆ ಒಳ ಹೊಂದಾಣಿಕೆ ಮಾಡ್ಕೊಂಬಾಗಿತ್ತು. ಇವರೆಲ್ಲ ಸ್ವಂತ ನಾಯಕರು, ಸ್ವಂತ ಬೆಳೆದವ್ರು. ಇವ್ರು ಬೆಳೆಸೇ ಇಲ್ಲ. ಗಣೇಶ್ ಹುಕ್ಕೇರಿ ಅಪ್ಪನ ಆಶೀರ್ವಾದ ಬೆಳ್ಕೋತ ಬಂದಾರ. ಅಪ್ಪಿಲ್ಲದ್ರ ಗಣೇಶ ಹುಕ್ಕೇರಿ ರಾಜಕಾರಣ ಮುಗಿದಂಗನ. ಇನ್ನು AB ಪಾಟೀಲ್ರು ಅವರು ಸ್ವಂತ ಬೆಳೆದು ಅವರು ಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗುವಂತ ಒಂದು ಹಂತ ಇತ್ತು. ಅದ್ರ ತಪ್ಸ್ಕೊಂಡ್ಬಿಟ್ರು. ಸತತವಾಗಿ ಸೋಲಿಸಿದ್ರು. ಸೋಲಿಕ್ಕೆ ಯಾರ ಕಾರಣ ಅಂತೇಳಿ ಇವ್ರಿಗೂ ಕಂಡು ಹಿಡಿಯಾಕ ಹೋಗ್ಲಿಲ್ಲ.
ಬೆಳಗಾವಿಯಲ್ಲಿ ರಾಜು ಶೇಟ ಅವ್ರು ಉತ್ತರ ಶಾಸಕರು, ಅವ್ರ ಸ್ವಂತ ಕಾಲ ಮೇಲೆ ಬೆಳೆದ್ರು. ಈಗ ಅವ್ರ ಜೊತೆ ಇವ್ರು ಅಡ್ಡಾಡತಾರ. ನಂತರ ಕಿತ್ತೂರು ಶಾಸಕ ಬಾಬಾ ಸಾಹೇಬರು ಅವ್ರ ಸ್ವಂತ ಬಲದಿಂದ ಆರಿಸೋದ್ರ ಅಲ್ಲಿ ಬಿಜೆಪಿ ಹೆಸರು ಕಟ್ಸ್ಕೊಂಡಿತ್ತು. ಅವ್ರನ್ನೆಲ್ಲಿ ಇವ್ರು ಬೆಳೆಸಿರು. ಮಾತೇಶ್ ಕೌಜಲ್ಯ ಅವರು 4 ಸಲ ಶಾಸಕರು, ಅವರಲ್ಲಿ ಬೆಳೆದ್ರು. ಗೌಡ್ರ ಬೆನ್ನ ಹತ್ತಬಾರ್ದು ಅಂತೇಳಿ. ಅಶೋಕ್ ಪಟ್ಟಣ ಅಲ್ಲಿ ಸ್ವಂತ ಕಾಲ ಮೇಲೆ ಬೆಳೆದವ್ರು ಅವರು ಎಲ್ಲ. ಇವರೆಲ್ಲ ಲೀಡರ್ಗಳು. ಇವ್ರು ಹೇಳ್ತಾರ ನಾವು ಬೆಳೆಸಿದೇವೆ ಅಂತ. ಬರೇ ಹೆಂಗ್ ಲಿಂಗಾಯತರ ಹೆಸರು ಅಷ್ಟತ್ತು ಆತಾರ, ಬಸವೇಶ್ವರ ಹೆಸರು ಅಷ್ಟತ್ತು ಆತಾರ ಅವ್ರು. ಅದ್ರ ಲಿಂಗಾಯತರನ್ನ ಯಾರು ಬೆಳೆಸಿದಾರ ಒಂದು ಉದಾಹರಣೆ ಕೊಡ್ರು ನೋಡೋಣ. ನೀವು ಅರಮಾನ್ ಶಾಸಕ ಅಲ್ಲಿ ರಿಸರ್ವ್ ಇದೆ, ಇಲ್ಲ ಸಾಮಾನ್ಯ ಕ್ಷೇತ್ರ ಇದೆ, ಅಲ್ಲಿ ಯಾಕ ಬೇರೆಯವ್ರ ಲಿಂಗಾಯತರು ಬಿಟ್ಕೊಡ್ಲಿಲ್ಲ ನೀವು? ಅಷ್ಟು ಪ್ರೇಮ ಪ್ರೀತಿ ಇದ್ರೆ ಬರೀ ಭಾಷಣ, ಬಾಲಚಂದ್ರ ಜಾರಕಿಹೊಳಿ ಕೇವಲ ಭಾಷಣ. ನೋಡ್ರಿ, ಇದು ಶಾಂತಿ ಆಗ್ಬೇಕು, ನಂತರ ಜಿಲ್ಲೆ ಹಿತದೃಷ್ಟಿಯಿಂದ ಶಾಂತ ಆಗ್ಬೇಕು, ಬ್ಯಾಂಕ್ದ ನಾವು 6,500 ಕೋಟಿ ಡಿಪಾಸಿಟ್ ಇದೆ, ಅದನ್ನ ಚೆನ್ನಾಗಿ ಉಪಯೋಗ ಮಾಡಬೇಕು, ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಹೆಚ್ಚು ನಾವು ಸಾಲ ಕೊಡ್ತೇವೆ ಅಂತ ಹೇಳ್ತಾರ. ನಂತರ ಜನವರಿಯಲ್ಲಿ 155 ಸೀಟ್ ತುಂಬ್ತೇವೆ, ಯಾರ ಕಡೆ ಹೋಗ್ಬೇಡ್ರ ನನ್ನ ಕಡೆ ಬಾ ಅಂತಾರ. ಅಂದ್ರೆ ನಾವು ಡೈರೆಕ್ಟರ್ ಏನ್ ಮಾಡ್ಬೇಕು? ಚಾ ಬಿಸ್ಕೆಟ್ ತಂದು ತಿನ್ಬೇಕು. ಚಾ ಬಿಸ್ಕೆಟ್ ಸಲುವಾಗಿನ ಅವರು ಅಂತ ಗಿರಾಕಿನ ಆಯ್ಕೆ ಮಾಡ್ತಾರ. ಅಂದ್ರೆ ಇವ್ರ ವಿರುದ್ಧ ಯಾರು ಹೋಗಿರಬಾರ್ದು. ರಮೇಶ್ ಕತ್ತಿ ಅವ್ರು ಯಾಕೆ ವಿರುದ್ಧ ಮಾಡತ್ತಾರ? ಇಲ್ಲಿ ಹೋದ್ರಂದ್ರೆ ಈ ಮಗುವಲ್ಲಿ ಅಳತೈತಿ, ನಂತರ ಬಿಸ್ಕೆಟ್ ಚಾ ಕೇಳ್ತೈತೆ, ಇದ್ದೆಲ್ಲ ಹೊರಗೆ ಬಂದು ಹೇಳ್ತೈತಿ ಅಂತೇಳಿ ಅವ್ರನ್ನ ಹೊರಗೆ ತೆಗಿಯಂತ ಒಂದು ಪ್ರಯತ್ನ ಮಾಡ್ತಾರೆ. ಆದ್ರೆ ಆಗ್ತೈತಿ ಬಿಡ್ದು ಗೊತ್ತಿಲ್ಲ. ಆದ್ರೆ ನಿನ್ನೆ ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ, ಆಗ್ಬಹುದು, ಸಾಧ್ಯತೆನೂ ಹೆಚ್ಚಿದೆ. ಒಟ್ಟಾರೆ ಯಾರನ್ನು ಬೆಳೆಸೇ ಇಲ್ಲ ಇವರು, ಒಟ್ಟೆ ಸೋಲ್ಸೋದು. ಎಮ್ಕರ್ ಮಾಡಿಯಲ್ಲಿ ಅಲ್ಲಿ ಯಾರನ್ನು ಬೆಳೆಸಿರಪ್ಪ ನೀವು? ಅಲ್ಲಿ ಲಿಂಗಾಯತ್ ಲೀಡರ್ ಇದಾರಲ್ಲ, ಅಲ್ಲಿ ಬೆಳೆಸಿಲ್ಲ. ಅಲ್ಲಿ ಗೋಕಾಕದಲ್ಲಿ ಅಶೋಕ್ ಪೂಜಾರನ್ನ ತುಳಿದು ಬಿಟ್ರಿ. ಪಾಪ ಆರಾಮಿದ್ದ ಬಿಜೆಪಿಯಲ್ಲಿ. ಮತ್ತೆ ಕಾಂಗ್ರೆಸ್ ಕರ್ಕೊಂಡ್ಬಂದ್ರು. ಯಾರೋ ಸತೀಶ್ ಜಾರಕಿಹೊಳಿ ಗೊತ್ತಿತ್ತ, ಕಾಂಗ್ರೆಸ್ ಕರ್ಕೊಂಡ್ಬಾರ್ದು, ಇಲ್ಲಿ ಮುರಿದು ಬಿಡೋದು, ಟಿಕೆಟ್ ಕೊಟ್ಟಾಗ ಮಾಡೋದು, ಸೋಲಿಸಿ ಬಿಡೋದು. ಅವ್ರು ನೀವು ಕಾಂಗ್ರೆಸ್ ಬೇಡ, ಬಿಜೆಪಿ ಬೇಡ, JDS ಬೇಡ ಅಂತ ಗಪ್ ಕೂತ್ ಬಿಟ್ಟಿದಾರ. ಅಂದ್ರೆ ಏನು ನಡೆಯುವತನ, ಅಂದ್ರೆ ನಡೆದಂತ ಒಂದು ನಾಣ್ಯಗಳು ಮಾಡಿಬಿಡ್ತಾರ ಅವರು. ಇವ್ರನ್ನ ಹಿಡ್ಕೋತಾರ ಅವರು. ಬ್ರಿಟಿಷರು ಮತ್ತೆ ಅದನ್ನ ಮಾಡಿರಲ್ಲ, ಮತ್ತೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಇದು ಯಾಕೆ ಆಯ್ತಿತ್ತು ಅಂದ್ರೆ ಲಿಂಗಾಯತರು ಒಕ್ಕಟ್ಟಿಲ್ಲ, ಅದಕ್ಕೆ ಆಗತ್ತಿತ್ತು ಅದು. ಈ ದಕ್ಷಿಣ ಕ್ಷೇತ್ರದಲ್ಲಿ ಬೆಳೆಸಕ್ಕಾಗಲಿಲ್ಲ. ಅಭಯ ಪಾಟೀಲರು ಬರ್ರಿ ಅಂತ ಹೇಳಿದ್ರು. ಅಲ್ಲಿ ಬಿಜೆಪಿ ಬೆಲ್ಟ್ ಭಾಳ ಸ್ಟ್ರಾಂಗ್ ಇದೆ, ಯಾರು ಬಂದ್ರು ಅಲ್ಲಿ ಆಗೋದನ್ನೇ ಇಲ್ಲ. ಮತ್ತು ಉಳಿತ ಯಾವ ಕ್ಷೇತ್ರನೂ ಉಳಿಲಿಲ್ಲ. ಹಿಂಗೆ ರಾಯಭಾಗದಲ್ಲಿ ಅಲ್ಲಿ ರಿಸರ್ವ್ ಐತಿ, ಅಲ್ಲಿ ಸಾಮಾನ್ಯ ಆದ್ಕೊಂಡು ನಾವು ಟವೆಲ್ ಹಾಕ್ತೇವೆ ಅಂತ ಹೇಳಿದಾರೆ. ಕುರ್ಚಿಯಲ್ಲಿ ಅಲ್ಲಿ ರಿಸರ್ವ್ ಐತಿ, ಅಲ್ಲಿ ನಾವು ಟವೆಲ್ ಹಾಕ್ತೇವೆ ಅಂತೇಳಿ ಅಲ್ಲಿ ಏನು ನಡಲಿಲ್ಲ. ಆದರೂ ಅಲ್ಲಿ ಕುರ್ಚಿಯಲ್ಲಿ ಪ್ರಯತ್ನ ಮಾಡಿದ್ರೆ ಅದ ಶಾಮಾರು ಘಾಟಿಗವ್ರನ್ನ ಹಿಡ್ಕೊಂಡು ಪ್ರಯತ್ನ ಮಾಡಿದ್ರು ಸೋಲಿಸ್ಲಿಕ್ಕೆ, ಮಹೇಶ್ ತಮ್ಮನವ್ರನ್ನ. ಆದ್ರೆ ಆಗಲಿಲ್ಲ. ಆದ್ರೆ ಇಲ್ಲಿ ಶಂಭು ಕಳ್ಳಕೊಳ್ಳೋರು ಸೋಲಿಸರು, ಮಿಲಾಪಿ ಕುಸ್ತಿ ಮಾಡಿ ಲಾಸ್ಟ್ ಮೂಮೆಂಟ್ ಐವಳಿ ಜೊತೆ ಹೊಂದಾಣಿಕೆ ಪಡ್ಕೊಂಡು. ಅದೇ ಲಿಂಗಾಯತರ ಸಂಬಂಧ ಬರೋದಿಲ್ಲ. ಇವತ್ತಿನ ವಿಡಿಯೋನ ಲಿಂಗಾಯತ್ ಲೀಡರ್ ಯಾರು ಬೆಳೆಸಿರೋರು? ಯಾರು ಬೆಳೆಸಿಲ್ಲ. ಮತ್ತು ಸಂಘ ಸಂಸ್ಥೆಗಳು ಎಸ್ ಮಿಲ್ಕ್ ಹಾಳು ಮಾಡಿದ್ರು, ಅವ್ರದೇ ಇತ್ತದು. ನಂತರ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಈಗಾಗಲೇ ಹೇಳಿದೆವು ನಾವು. 770 ಕೋಟಿ ಡಮಾರ. ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಅಲ್ಲಿ ಎಷ್ಟು ಲಾಸ್ ಮಾಡಿದ್ರು ಅದನ್ನ ನಾವು ಕೇಳ್ತೇವಂತ ನಿಖಿಲ್ ಕತ್ತಿ ಹೇಳತ್ತಾರ. ಈಗ ಹೇಳತ್ತಾರ ಅವ್ರು. ಎಷ್ಟು ಲಾಸ್ ಮಾಡಿದ್ರು ಹೇಳ್ಬೇಕಲ್ಲ. ಅಲ್ಲಿ ಹೇಳಿದ್ರಿ ಯಾವುದು ನಿಪ್ಪಾಣಿದ್ದು ಹಲ್ಸಿದ್ನಾಥ 1,100 ಕೋಟಿ ಅವರು ಲೂಟಿ ಮಾಡಿದಾರೆ ಅಂತೇಳಿ. ಅದ್ರ ಹಿಶೇಬ್ ಕೊಡ್ಬೇಕಲ್ಲ, ಬರೀ ಭಾಷಣ ಮಾಡಿದ್ರೆ ಆಗೋದಿಲ್ಲ. ಇವ್ರ ಬಗ್ಗೆ ಯಾಕೆ ಇಷ್ಟು ಮುಂದುವರಿದಾರ ಅಂತಂದ್ರೆ ಲಿಂಗಾಯತರು ಸ್ವಾಭಿಮಾನಿಗಳು, ಇವ್ರು ದೊಡ್ಡ ದೊಡ್ಡ ಗೌಡ್ರಿ ಇವ್ರು. ಅವ್ ನಾವು ಇವ್ ನಾವು ಒಬ್ಬೊಬ್ಬ ಇದನ್ನ ಮಾಡಂಗಿಲ್ಲ. ಅವರು ಏನು ಕುಡ್ಸೋನ ಕೊಡಂಗಿಲ್ಲ. ಹಿಂಗೆ ಕುಡ್ಸೋದು ಗೊತ್ತಾಯ್ತಂದ್ರೆ ಅಲ್ಲಿ ಒಡೆದ್ ಬಿಡೋದು. ಮತ್ತು ಮಾಚೇಶ್ ಕೌಟಿಮಠರನ್ನ ಸೋಲಿಸಿರಲ್ಲ, ಪಕ್ಷದ ಅಧಿಕೃತ ಅಭ್ಯರ್ಥಿ ಬಿಜೆಪಿದ್ದು MLC ಚುನಾವಣೆಯಲ್ಲಿ. ಮತ್ತು ಸ್ವತಂತ್ರ ಪಕ್ಷದ ಲಕ್ಕನ್ ಜಾರಕಿಹೊಳಿ ಅಲ್ಲಿ ಆರಿಸ್ತಂದ್ರು. ಅರಬಾವಿ ಮತ್ತು ಗೋಕಾಕ್ ಹೆಚ್ಚು ಲೀಡ್ ಕೊಟ್ಟ. ಮತ್ತು ಪಕ್ಷದವ್ರು ತೆಗಿಬೇಕಾಗಿತ್ತಲ್ಲ, ತೆಗಿಲಿಲ್ಲ. ಯತ್ನಾಳ್ ತೆಗೆದ್ರು. ನಂತರ ಈಶ್ವರಪ್ಪರನ್ನ ತೆಗೆದ್ರು. ಇವ್ರನ್ನ ಯಾಕೆ ತೆಗಿಲಿಲ್ಲ? ಅದ ಟೈಮ್ದಲ್ಲಿ ತೆಗಿಬೇಕಾಗಿತ್ತು. ಎಷ್ಟೋ ಹಿರಣ್ಣ ಕಡೆ ಅವ್ರು ಕಂಪ್ಲೇಂಟ್ ಕೊಟ್ರಲ್ಲ, ಇವ್ರಿನ್ ಸರ್ ನಮ್ದು MP ಸೀಟ ಹೋತು, ತಮ್ಮ ಮಗಳನ್ನು ಇಲ್ಲಿ ಆರಿಸ್ತಂದ್ರು, ಕೊಟ್ರು. ಯಾರ್ದು ನಡೆಯಿಲ್ಲ. ನಂತರ ಅಂದ್ರೆ ಇವ್ರು ಸ್ಟ್ರಾಂಗ್ ಇದಾರೆ. ಬಿಜೆಪಿಯಲ್ಲಿ ಸ್ಟ್ರಾಂಗ್ ಭಾಳ ಇದಾರ. ಲಿಂಗಾಯತ್ ಲೀಡರ್ ಹೇಳಿದ್ರು ಇವ್ರು ಬೇರೆನೋ ಒಂದು ಹೇಳಿರ್ತಾರ. ಮತ್ತು ಅಂಜಲಿ ನಿಂಬಾಳ್ಕರ್ನ ಅಲ್ಲಿ ಯಾರನ್ನ ಬೆಳೆಸಲಿಲ್ಲ. ಖಾನಾಪುರದಲ್ಲಿ ಜನರ ಹಿಟ್ಟುವಳಿ ಹಿಂದೆ ತಕ್ಕೋಬಾರ್ದಾಗಿತ್ತು. ಆ್ಯಕ್ಚುಲಿ ನೋಡ್ಬೇಕಾಗಿತ್ತು ಅವ್ರು. ಸ್ವಲ್ಪ ಇವ್ರ ಆಟ ಎಲ್ಲ ಗೊತ್ತಾಗ್ಬೇಕಾಗಿತ್ತು. ಆಟಕ್ಕಿಂತ ಮೊದಲನ ನಾ ರಿಟೈರ್ಡ್ ರೀ ಅಂತ, ನನ್ನ ಕಾಲಿಗೆ ನೋವಾಗೈತೆ ಅಂತ ಅವ್ರು ಪಟ್ಟಿ ಕಟ್ಕೊಂಡು ಹೊರಗೆ ಬಿದ್ರು. ಮುಗ್ಗಿ ಒಂದ ಮತ್ತು ಮಳೆಕಾಲಕ್ಕೆ ಒಂದ.
ಬಿಡಬಾರಾಗಿತ್ತು, ನೋಡ್ಬೇಕಾಗಿತ್ತು, ಒಂದು ಸ್ವಲ್ಪ ಕಬಡ್ಡಿ ಆಡ್ಬೇಕಾಗಿತ್ತು ಅವ್ರು. ಇಲ್ಲಿ ತನಕ ನಂತರ ಲಾಸ್ಟ್ಗಿಂತ ತಗೋಬೇಕಾಗಿತ್ತು. ಮತ್ತು ಈಗ ಹೇಳ್ತಾರ ಒಳಪಿ ಕುಸ್ತಿ ಮಾಡ್ಕೊಂಡ ರಾಹುಲ್ ಜಾರಕಿಹೊಳಿ ನಾನು ನಿತ್ರ ಆರಿಸ್ತರ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಹೇಳಿಸಿದಾರ ಅವರು. ಅಂದ್ರೆ ಲಿಂಗಾಯತರ ಕಡೆನೇ ಹೇಳಿಸ್ತಾರ ಅವರು. ಇಲ್ಲಿ ಶಶಿಕಾಂತ್ ನಾಯ್ಕರ ಕಡೆ ಹೇಳಿಸಿಲ್ಲ. ಮಚ್ಚು ಲಾಂಗು ಹಿರಾಸಕ್ಕರ್ ಕರ್ಕೊಂಡು ಯಾರು ಬಂತು ಹೆಂಗ್ ಬಂತು ತನಿಖೆ ಇವ್ರು ಏನಾರ ಅಂದ್ರು ಇಲ್ಲ, ಇವ್ರು ಗಪ್ಪ ಬೇರೆ ಕಡೆ ಹೇಳಿಸ್ತಾರ ಅವರು. ಅಂದ್ರೆ ಲಿಂಗಾಯತರನ್ನ ಹೊಡೆಯೋದು ಇವ್ರು. ಸಂಬಳಂದ ಆನಂದ್ ಒಂದು ಇದನ್ನ ವಿಡಿಯೋ ತೋರಿಸಿದ್ರು ಸಾಹೇಬ್ರ, ತಾವು ನೋಡಿದಾರೆಲ್ಲ ಗೊತ್ತಿಲ್ಲ. ಬಾಗೇವಾಡಿ ಇದ್ರೊಳಗೆ ಮೊನ್ನೆ ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ ಗೌಡ್ರನ್ನ ಪೌಡ್ರನ್ನ ಓದಿ ಇಟ್ಕೊಂಡಾರಲ್ಲಿ ಅವ್ರನ್ನ ಕಾವಲ ಮಾಡಾಕ ಒಂದಿಷ್ಟು ಮಂದಿ ಅದಾವ. ಇಷ್ಟಿಟ್ಟು ಓದ ಲಾಂಗ ಮಚ್ಚಿ ಇಟ್ಕೊಂಡ್ ಅಡ್ಡಾಡತ್ತಾರ ಹೊರಗಲ್ಲಿ. ಎಲ್ಲ ಜಿಲ್ಲಾತವ್ರನ್ನು ಇಷ್ಟ ಅಲ್ಲ, ಬೇರೆ ಕಡೆನೂ ಇದ ನಡೆದಿದೆ. ಯಾರು ಅವ್ರು ಇವ್ರದ್ದು ಬರ್ತಾರ ಅವ್ರನ್ನ ಮೌಸಿ ಬಿಡೋದು, ಸೋಲ್ಸಿ ಬಿಡೋದು. ಬಾಪು ಗೌಡ್ರ ಪಾಪ 15 ವರ್ಷ, ಬಾಪು ಈ ಗರ್ದೆ ಗಮ್ಮತ್ತ ನಡೆಸ್ತಾರಲ್ಲ, ಬಾಪು ಗೌಡ 15 ವರ್ಷ ಆಳಿನಂತೆ ದುಡಿದ್ರು, ಬಾಡಿ ಗಾರ್ಡ್ ಆದ್ರು, ಹಿತೈಷಿಗಳಾದ್ರು, ಸಲಹೆ ಸೂಚನೆ ಕೊಡ್ತಿದ್ರು, ಆರಿಸು ತಂದ್ರು. ಎಮ್ಕನ್ ಮಾಡಿಲಿ ಹುಬ್ದಿಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಬ್ಯಾಂಕ್ ಕೊಟ್ರು. ಲಾಸ್ಟ್ಗೆ ಏನ್ ಮಾಡಿದ್ರು, ಯಾವುದೋ ಒಂದು ಸಣ್ಣ ಇವ್ರು ತೆಗೆದು ಹೋಗಿದ್ರು, ಇನ್ನು ಮುಂದೆ ಬರ್ತಾರಂತೆ. ಇವ್ರನ್ನ ಬಿಟ್ರು, ಕೈಯೇ ಬಿಟ್ರು. ಬಾಪುಗೌಡಿಗ ನ ಗರ್ಕನ ಘಾಟಕ ಹಂಗೆಲ್ಲ ಗರ್ಕನ ಘಾಟಕನ ಮಾಡಿದಾರೆ. ಅದು ರಂಜಿತ್ ಸಣ್ಣಕ್ಕೆ ಅವ್ರು ಕೆಲವು ಮಂದಿ ಇದಾರ, ಇರನ್ ಕಡಾಡಿ ಇವ್ರ ಕೈಯಾಗ ಸಿಗ್ಲಿಲ್ಲ. ಆದ್ರೆ ಅವ್ರ ಇವ್ರದ್ದು ಮಾತಾಡಂಗಿಲ್ಲ ಇವ್ರು, ಯಾಕಂತ ಮಗನ ಅಲ್ಲಿ ಡಿಸಿಜ್ ಬ್ಯಾಂಕ್ ತರಬೇಕಲ್ಲ, ಅದು ಒಂದು ಹುನ್ನಾರ. ಎಲ್ಲ ಸ್ವಾರ್ಥಿಗಳನ್ನ. ಹಿಂಗಾಗಿ ಅವ್ರು ಬರೋಬ್ಬರ ಉಪಯೋಗ ಮಾಡ್ಕೋತಾರ. ಮತ್ತೆ ಇವ್ರು ಲಿಂಗಾಯತರು ಪೆಟ್ಟಿಗೆ ತೋರಿಸ್ತಾರ, ಪೆಟ್ಟಿಗೆದಾಗ ದುಡ್ಡು ತೋರಿಸ್ತಾರ, ಬಂಡಲ್ ತೋರಿಸ್ತಾರ, ಮತ್ತೆ ಮುಚ್ಚಿಡ್ತಾರ. ಅವ್ರು ಹಂಗಿಲ್ಲ ಒಂದು 15% ಕೊಡ್ತಾರ ಅವ್ರು. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ನಾವು ಗೋಕಾಕ್ ಸ್ಟೈಲ್ ತೋರಿಸ್ತೇವೆ ಅಂತಂದ್ರೆ ಏನ ಜನ ಆಶ್ಚರ್ಯ ಪಡ್ತಾರೆ. ಗೋಕಾಕ್ ಸ್ಟೈಲ್ ಅಂದ್ರೆ ನಾನು ಮದುವೆ ದುಡ್ಡು ಕೊಡ್ತೇನೆ, ಸಮಾರಂಭಕ್ಕೆ ದುಡ್ಡು ಕೊಡ್ತೇನೆ, ಗುಡಿ ಗುಂಡಾರ ದುಡ್ಡು ಕೊಡ್ತೇನೆ, ವಿದ್ಯಾರ್ಥಿಗಳು ಬಂದ್ರೆ ಅವ್ರಿಗೆ ದುಡ್ಡು ಕೊಡ್ತೇನೆ, ಪತ್ರಕರ್ತ ಬಂದ ಅವ್ರಿಗೆ ಅಡ್ಜಸ್ಟ್ಮೆಂಟ್, ಪ್ರತಿ ದೀಪಾವಳಿಗೆ ದೊಡ್ಡ ಗಿಫ್ಟ್ ಪತ್ರಕರ್ತರಿಗೆ. ಹಿಂಗಾಗಿ ಅವ್ರಿಗವ್ರದ್ದು ಯಾರು ಮಾತಾಡಂಗನೇ ಇಲ್ಲ. ಹೆಂಗೆ ಮಾತಾಡ್ತಾರ ಅವರು? ಬಾಯಾಗ ಬಿಸ್ಕಿಟ್ ಹಾಕಿಬಿಟ್ಟಿರ್ತಾರೆ, ಬಿಸ್ಕಿಟ್ ಮೇಲೆ ಮತ್ತೊಂದು ಚಹಾ ಅಂದ್ರೆ ಅದು ಗಿಫ್ಟ್ ಅದ. ಪ್ರತಿ ವರ್ಷ ಅವ್ರು ಕೊಡ್ಕೋತಾನೆ ಇದಾರೆ. ಹಂಗಿಲ್ಲಿರ ಹುಕ್ಕೇರಿ ಬಂದು ನಾ ಕೊಡ್ಕೋತ ಕೂತೀನಿ ಅಂದ್ರೆ ನಿಮ್ದೆಲ್ಲ ಖಾಲಿ ಆಗ್ತಿತ್ತು. ಅದು ಗೋಕಾಕ್ ಸ್ಟೈಲ್, ಅದು ನಾ ತೋರಿಸ್ತೇನೆ ಅಂತ. ಅದು ಸ್ಟೈಲೇ ಬೇರೆ ಇರ್ತೈತಿ, ಇವ್ರು ಹೇಳೋದೇ ಬೇರೆ ಇರ್ತಾರ. ಲಿಂಗಾಯತ ವಿರೋಧಿಗಳು ಅಲ್ಲ ಅಂತಾನೆ ಹೇಳ್ತಾರ. ಎಷ್ಟು ಭಾಷೆನ ತೆಗೆದು ನೋಡ್ರಿ. ಯಾವಾಗ ಡಿಸಿಜ್ ಬ್ಯಾಂಕ್ ಚುನಾವಣೆ ಮುಗಿತಕ, ಸರ್ಕಾರಿ ವಿದ್ಯುತ್ ಮುಗಿತಕ, ಹೀರಾ ಸಕ್ಕರೆ ಕಾರ್ಖಾನೆ ಮುಗಿತಕ, ಅದ ಭಾಷೆನೇ ಅವ್ರದ್ದು. ಬಸವನವರು ಅನುಭವ ಮಂಟಪ, ಅಲ್ಲಂಪ್ರಭುದೇವರು ಶಾಂತಿ ಮಂತ್ರ, ಎಲ್ಲಿ ಶಾಂತಿ ಇದೆ, ರಿಪಬ್ಲಿಕ್ ಗೋಕಾಕ್ ಇದೆ ಅಂತ ಅವ್ರು ಮರ್ತಾ ಬಿಟ್ರು. ಸಹಕಾರ ಕ್ಷೇತ್ರದಲ್ಲಿ ಇವ್ರದ್ದೇನ ಇದನ್ನಿದೆ, ಲಾಭ ಇದೆ, ಲಾಭ ಮಾಡಿಕೊಟ್ಟಿದ್ದಾರೆ. ಮತ್ತೆ ಸಹಕಾರ ಸಂಘ ಉಳಿಸ್ತೀವಿ ಅಂತ ಬಂದಿದ್ದಾರೆ. ಇಲ್ಲ, ಉಳ್ಸಕ್ ಬಂದಿಲ್ಲ, ಲುಟ್ಟಿ ಮಾಡಕ್ ಬಂದಾರ. ಇದು ಲಿಂಗಾಯತ ಹೇಳ್ರಿ, ಯಾಕೆ ಗೊತ್ತಾಗತ್ತು? ಅದು ನಮಗೆ ಮೊದಲು ಹೇಳ್ರಿ. ನೀವು ಒಂದಾಗ್ರಿ, ಅವ್ರು ಬರಂಗಿಲ್ಲ. ನಿಮ್ಮದು ಜನಸಂಖ್ಯೆ ಎಷ್ಟು, ಅವ್ರ ಜನಸಂಖ್ಯೆ ಎಷ್ಟು, ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ನಮ್ಮದು 6,500 ಇದ್ದದ್ದು 3,500 ಬೆಳಿಲ್ಲ ಆದ್ರೂ ಲಿಂಗಾಯತರು 60,000 ಲೀಡ್ ಕೊಟ್ರಂತ. ಹೆಂಗೆ ಕೊಟ್ರು? ನಿಮ್ಮ ಬಂದು ಇನ್ನೊಬ್ಬರ ಮೇಲೆ ಹೊಡೆಯೋದು, ಭಾಳ ಹೆಚ್ಚು ಮಾತಾಡ್ಕೊಂತ FIR ಮಾಡಿಸೋದು, DSS ಹಿಡ್ಕೊಂಡು, ಅಥವಾ ದುಡ್ಡು ಕೊಟ್ಟ ಹಿಂದೆ ಸರ್ಸೋದು, ಅಥವಾ ಅವನೊಬ್ಬನ ಭಾಳ ಮಾತಾಡಕತ್ತೇನ ಅವನೊಬ್ಬನ ಆರಿಸ್ತರೋದು, ಮೂಲಿಗೆ ಗುಂಪು ಮಾಡಿಬಿಡೋದು. ಇಲ್ಲಿ ಆಗ್ಲಿಲ್ಲ. ಬೆಳಗಾವಿ ಕಾರ್ಪೊರೇಷನ್ದಲ್ಲಿ ಸತೀಶ್ ಜಾರಕಿಹೊಳಿ ಭಾಳ ಪ್ರಯತ್ನ ಮಾಡ್ರ, ಕಾರ್ಪೊರೇಷನ್ ಓದಿಸ್ಪಡಿಸ್ಕೊಂಡು ಭಾಳ ಪ್ರಯತ್ನ ಮಾಡ್ರು. ಆದ್ರೆ ಅನಿಲ್ ಬೆನಕೆ ಮತ್ತು ಅಭಯ್ ಪಾಟೀಲ್ ಇದ್ರೆ ಇವ್ರನ್ನ ಹಿಂಸರಿಸಿದ್ರು. ಇಲ್ಲಾಂದ್ರೆ ಇದು ಆಗ್ತಿತ್ತ. ಆದ್ರೂ ಮತ್ತೆ 10 ಸೀಟ್ ತಂದ್ರು ಅವರು. 12 ಸ್ವತಂತ್ರ, 2 MES, ಒಂದು ಇಂಡಿಪೆಂಡೆಂಟ್, ಅವರು 38 ಮಂದಿ ಅವರು. ಇಲ್ಲಿ ಈ ವಿಷಯ, ಈ ವಿಡಿಯೋದ ಮುಖ್ಯ ವಿಷಯ ಅಂತಂದ್ರೆ ಲಿಂಗಾಯತ್ ಲೀಡರ್ನ ಯಾರು ಬೆಳೆಸ್ಯಾರ? ಇವರು ಬರೀ ಲಿಂಗಾಯತರು ನಾವು ವಿರೋಧಿಗಳಲ್ಲ, ಹಂಗಾದ್ರೆ ಬೆಳೆಸಿರ್ಯಾರು? ಬೆಳೆಸಲಿಲ್ಲ. ಮತ್ತು ಅನ್ನ ಸಬ್ಜೆಕ್ಟಾಗಿ ತಿಳಿವಾತು. ಯಾಕಂದ್ರೆ ಅಲ್ಲಿ ಚಿಕ್ಕೋಡಿ MP ಪರ್ಮನೆಂಟ್ ಪ್ರಿಯಾಂಕಾ ಜಾರಕಿಹೊಳಿ ಆಗ್ಬೇಕಾಗಿತ್ತು. ಅದಕ್ಕೆ ಅವ್ರನ್ನ ಈ ಕಡೆ ಹೀರಾಕ್ ಹಚ್ಚಿಬಿಡೋದು, ಅಲ್ಲೆಷ್ಟು ದುಡ್ಡಕ್ಕು, ನಂತರ ಇಲ್ಲಿ ಅಧ್ಯಕ್ಷ ಮಾಡಿ ಇಲ್ಲೆಷ್ಟು ಸ್ವಲ್ಪ ಉಸಾಬರಿ ಮಾಡು, ದುಡ್ಡು ಮಾತ್ರ ನಮಗೆ ಕೊಡು, ಬಿಸ್ಕಿಟ್ ಮಾತ್ರ ನೀತಿ ಅಂದ್ಕೊಂಡು ಹೋಗು. ಯಾಕೆ ಈಗಾಗ ಹೇಳಿದ್ರೆ 155 ಸೀಟ್ ಸಿಬ್ಬಂದಿಯನ್ನು ನಾವು ತುಂಬಾರ್ದೆ, ಡಿಸಿಬಂಗ್ ಯಾರ ಕಡೆ ಹೋಗ್ಬೇಡ್ರಿ, ಯಾವ ನಿರ್ದೇಶಕ ಕಡೆ ಹೋಗ್ಬೇಡ್ರಿ, ಡೈರೆಕ್ಟ್ ನನ್ನ ಕಡೆ ಬರ್ರಿ ಅಂತ ಬಾಲಚಂದ್ರ ಜಾರಕಿಹೊಳಿ ಹೋಗ್ತಾರೆ. ಇವು ಹೊರಗಿನವ್ರು ಇವ್ರು ಹೆಂಗ ನಿರ್ಧಾರ ಮಾಡ್ತಾರೆ? ಯಾಕಂದ್ರೆ ದುಡ್ಡು ಹಾಕಿ ಆರಿಸಿ ತಂದಿರ್ತಾರೆ. ಮತ್ತು ಇವ್ರು ದುಡ್ಡನ್ನ ಹಾಕಂಗಿಲ್ಲ. ಆಕ್ಚುಲಿ ಯಾರ್ಯಾರು ಪ್ರಭಾವಿ ಇರ್ತಾರಲ್ಲ ಜಿಲ್ಲಾದಾಗ, ಅವ್ರ ಕಡೆ ದುಡ್ಡು ಖರ್ಚು ಮಾಡಕ್ಕೆ ಹಚ್ಚಿ ನೀವು ನಮ್ಮವ, ನೀವು ನಮ್ಮವ ಅಂತಾರ. ದುಡ್ಡು ಹಾಕಿ ನೀವು ನಮ್ಮವ ಅಂತ ಎಲ್ಲಿ ಒಂದು ಉದಾಹರಣೆ ನೀವು ದುಡ್ಡು ಹಾಕಿ ಆರಿಸಿ ತಂದದ್ದು? ಇಲ್ಲ. ಬಿಫಾರ್ಮ್ ತಂದ್ರೆ ಅದೇನು ಪಕ್ಷದ ಆಯ್ಕೆ ಆಗ್ತದೆ? ಬಿಫಾರ್ಮ್ ತಂದಿದ್ರಲ್ಲ, ಮತ್ತು ಬಿಫಾರ್ಮ್ ತಂದಿದ್ರಿ
ರಾಯಬಾಗ್ ಕ್ಷೇತ್ರದಲ್ಲಿ ಏನಾಯ್ತು? 3ನೇ ಸ್ಥಾನ, 20,000 ಮೇಲೆ. ದೊಡ್ಡ ಮಾವೀರ ಐವಳಿ ಮಾವೀರ ಮೂರ್ತಿಯವ್ರಿಗೆ ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ. ನಿಮ್ದ ಸೀಟ್ ಅಲ್ಲ, ಇನ್ನ ಗೆಲ್ತಿದ್ರಿ. ಅಲ್ಲಿ ಉತ್ತಮ್ ಪಾಟೀಲ್ ಕೊಟ್ಟಿದ್ರೆ, ಅಲ್ಲಿ ಕಾಕಾ ಪಾಟೀಲ್ ಕೊಟ್ರೆ, ಅಲ್ಲಿ ಸೋತ್ರೆ. 2 ಸೀಟ್ ಕೊಡಬೇಡ ಅಂತ ಹೇಳಿದ್ರೆ, ಅಲ್ಲಿ ಉತ್ತಮ್ ಪಾಟೀಲ್ ಕೊಡ್ರೆ, ಇಲ್ಲಿ ಶಂಭು ಕಲ್ಲೋಳ್ಕರ್ ಕೊಡ ಅಂತ ಹೇಳಿದ್ರು ಶೆಟ್ಟಿ ಜಾರಕಿಹೊಳಿ. ಇನ್ನು ಶಂಭು ಕಲ್ಲೋಳ್ಕರ್ ಕೊಟ್ರೆ ದಲಿತ ಲೀಡರ್ ಹತ್ರ, ದೊಡ್ಡ ಲೀಡರ್ ಹತ್ರ, ದೊಡ್ಡ ಮೈತನ ಸಾವಿರಾರು ಕೊಟ್ಟೈತಿ. ಅದನ್ನ ನಮ್ಮನ್ನ ಆಳ್ತಾರಂತ ಒಂದು ದೂರದೃಷ್ಟಿ. ಎಂತ ದೂರದೃಷ್ಟಿ ಇದು? ಅದಕ್ಕೆ ಲಿಂಗಾಯತ್ ಲೀಡರ್ ಒಂದಾಗಿಲ್ಲ. ಇದನ್ಕ ಮುಗೀತು. ಯಾಕಂದ್ರೆ ಬ್ರಿಟಿಷರು ಅವಾಗ ಮಾಡಿ ಹೋಗಿದಾರ. ಇವ್ರು ಗೌಡ್ರು, ಕೆಲವೊಂದ್ ಕಡೆ ಗೌಡ್ರು, ಕೆಲವೊಂದು ಒಕ್ಕರ್ಗಳು, ಕೆಲವೊಂದು ಸ್ವಾಭಿಮಾನಿಗಳು, ಶ್ರೀಮಂತರು, ಒಬ್ಬರು ಮುಖ ನೋಡಂಗಿಲ್ಲ. ಅನ್ನಸಬ್ ಜಿಲ್ಲೆಯವರು ಮಾತಾಡ್ಸ್ಬೇಕಾಗಿತ್ತು ಪ್ರಭಾಕರ್ ಕೋರೆ ಸರ್, ನೀವು ನಿಲ್ತಾನಂದ್ರೆ ನಾ ಹಿಂಗೆ ತಗೋತೇನೆ ಅಂತ ಹೇಳೋದು. ಅಲ್ಲಿ ಟಿಕೆಟ್ ತೊಗೊಂಬರ್ಬೇಕಾಯ್ತು. ಮಾತೇಶ್ ಕೌಟಿಮಠ ಹೇಳ್ಬೇಕು, ನೀವು ಬೆಳಗಾವ್ ಟ್ರೈ ಮಾಡ್ರಿ, ನಿಮಗೂ ನಾ ಟ್ರೈ ಮಾಡ್ತೇನೆ, ನಾನು ವಿರುದ್ಧ ಮಾತ್ರ ಇಲ್ಲಿ ಮಾಡಬೇಡ್ರಿ ಹೇಳ್ಬೇಕಾಯ್ತು. ಇವ್ರು ಭೇಟಿ ಆಗ್ಲಿಲ್ಲ. ಯಾಕಂದ್ರೆ ಮೋದಿ ಹವಾ ಐತಿ, ನನ್ನ ಕಡೆ ದುಡ್ಡು ಐತಿ ಅಂತ ಹೇಳಿದ್ರು. ಇವ್ರ ಅರ್ಧ ಹಂಚಿರು, ಅವ್ರು ಫುಲ್ ಹಂಚಿರು. ಅವ್ರು ಸಿಗೋಂಗ್ ಮಾಡಿದ್ರು, ಇವ್ರು ಸಿಗದಂಗೆ ಮಾಡಿದ್ರು. ಅನ್ನಸಬ್ ಜಿಲ್ಲೆ ಮಂದಿನ ನೀವಷ್ಟು ಇಟ್ಕೋ, ಒಂದು ನಿನಗಷ್ಟು ನಾ ಕೊಡ್ತೇನಂತೆ ಶೆಟ್ಟಿ ಜಾರಕಿಹೊಳಿ ನೇರವಾಗಿ ಹೇಳಿ ಅದನ್ನ ಅಲ್ಲೇ ಅಲ್ಲ ಮುಗಿಸ್ಬಿಟ್ರು. ಹಂಚಲಿಲ್ಲ, ಹಣ ಹೋಗಿ ಮುಟ್ಟಲಿಲ್ಲ. ಮತ್ತೆ ಈ ಮತದಾರನಕ ದುಡ್ಡು ತಗೊಂಡ್ಲ ಮತ ಹಾಕಂಗಿಲ್ಲ ಅವರು. ಎಷ್ಟು ತಂದ್ರಿ, ಎಷ್ಟು ಕೊಡೋರು ನಮಗಂತ ಕೇಳ್ತಾರ ಅವ್ರಿಗೆ. ಡೈರೆಕ್ಟ್ ಈಗ ಓಪನ್ ಎಲ್ಲ ಏನು ಉಳಿದಿಲ್ಲ. ಈಗ ಸುಮಾರು ಚುನಾವಣೆ ನೀತಿ ಸಂಹಿತೆ, ಲಕ್ಷ್ಮೀ ಹೆಬ್ಬಾಳ್ಕರ್ದ ಒಂದು ಟ್ರಕ್ ಕುಕ್ಕರ್ ಹಿಡಿದ್ರಪ್ಪ ಬೆಳಗಾವದಾಗ. ಏನಾಯ್ತು? ಏನಾಗ್ಲಿಲ್ಲ. ಮತ್ತು ಪಿ ರಾಜು ಅವರು ಬಿಜೆಪಿ ಬಗ್ಗೆ ಅಷ್ಟೇ ಮಾತಾಡ್ತಾರೆ, ಜಾರಕಿಹೊಳಿ ಸಹೋದರ ಬಗ್ಗೆ ಮಾತಾಡಂಗಿಲ್ಲ. ಒಳ್ಳೆ ಭಾಷಣಕಾರರ, ಒಳ್ಳೆ ಲೀಡರ್, ಮಾತಾಡಂಗಿಲ್ಲ. ಇವ್ರ ವಿರುದ್ಧ ಲಿಂಗಾಯತರು ಮಾತಾಡಂಗಿಲ್ಲ, ಯಾರು ಮಾತಾಡಂಗಿಲ್ಲ. ಯಾರು ಬಿಡ್ರಿ, ಲಿಂಗಾಯತರ ಲೀಡರ್ ಗಟ್ಟಿ ಆದ್ರೆ ಮಾತ್ರ ಕೆಲಸ ಇವ್ರದ್ದು ಏನೂ ನಡೆಯಂಗಿಲ್ಲ. ಅದು ಅವ್ರಿಗೆ ಗೊತ್ತೈತಿ. ಆದ್ರೆ ನೀವು ಕೂಡೋಕ್ಕಿಂತ ಮೊದಲು ಅವ್ರಿಗೆ ಗೊತ್ತಾಗ್ತದೆ. ಕಣ್ಣೀರ ಮಠದಲ್ಲಿ ಕೂಡಿರಿ, ಲಕ್ಷ್ಮಣ್ ಸವದಿ ಅವ್ರು ಮೀಟಿಂಗ್ ಮಾಡಿದ್ರು. ಲಕ್ಷ್ಮಣ್ ಸವದಿಯವರೇ, ನೀವು ಎಷ್ಟು ಮಂದಿನ ಬೇಕಾದಷ್ಟು ಕೂಡ್ಸ್ರಿ, ನಮ್ದು ಏನು ಮಾಡೋಕ್ಕಾಗಂಗಿಲ್ಲ. ಶೆಟ್ಟಿ ಜಾರಕಿಹೊಳಿ ಹೇಳ್ತಾರಂದ್ರೆ ಎಷ್ಟು ಪವರ್ಫುಲ್ ಲೀಡರ್ಗಳನ್ನ ಇವ್ರು ಹೊಡೆದಾರ. ಪವರ್ಫುಲ್ ಅಂದ್ರೆ ಬಿಸ್ಕೆಟ್ ಚಾದ್ ಮಂದಿ ಅದು ಪವರ್ಫುಲ್ ಅಂತ ನಾವು ಅನ್ನತ್ತೇವೆ. ಸುಮಾರು ನಮ್ಮ ಲೀಡರ್ಗಳನ್ನ ನಾವು ದೊಡ್ಡ ಲೀಡರ್ ಅಂತ ಅನ್ನತ್ತೇವೆ. ಲಿಂಗಾಯತ್ ಲೀಡರ್ ಯಾಕೆ ವಿಚಾರ ಮಾಡುವರು? ನಂದು 500 ಕೋಟಿ ಐತೆ, ನಂದು 1000 ಕೋಟಿ ಐತೆ. 100 ಕೋಟಿ ಕೊಟ್ಟ ಅನಾಸಬ್ದಲ್ಲಿ ಎಲ್ಲಿ ತನ್ನ ಮಗನಿಗೆ ಒಂದು ವೆಲ್ಕಮ್ ಹೋಟೆಲ್ ಕಟ್ಟಿಕೊಟ್ರು. ಮತ್ತು 100 ಕಡೆ ಕೋಟಿ ದುಡ್ಡು ಹೊಡಿದ್ದಾರೆ. ಅವ್ರು ಅಲ್ಲಿ ಬಿಸ್ನೆಸ್ ಅಂದ್ರೆ ಕೋರೆ ಸ್ಟೈಲ್, ಸುಟ್ಕೇಸ್ ಬಂದ ಒಳಗೆ, ಸುಟ್ಕೇಸ್ಗೆ ರೇಖೆ, ಇವ್ರಿಬ್ಬರು ಆಗಿದ್ದಾರೆ. ಈಗ ಮಾತೇಶ್ ಕೌಟಿಮಠ ಯಾಕೋ ಸ್ವಲ್ಪ ಸಂಘಟನೆ ಮಾಡ್ಬೇಕಾಗಿತ್ತು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ದೊಡ್ಡ ಚಾನ್ಸ್ ಇತ್ತು ಲಿಂಗಾಯತ್ ಲೀಡರ್ನ ಒಂದು ಮಾಡ್ಲಿಕ್ಕೆ. ಚಂದ್ರರಾಜ್ ಅವ್ರ ಮುಂದೆ ಎಲ್ಲರೂ ಬೆನ್ನ ಹತ್ತಿದ್ರು. ಮತ್ತೆ ಲಿಂಗಾಯತ್ ವರ್ಸಸ್ ಜೆ ಕಂಪ್ನಿ ಆಗತ್ತಿತ್ತದು. ಅವ್ರು ಕಳ್ಕೊಂಡ್ಬಿಟ್ರು. ಯಾಕಂದ್ರೆ ನಾ ಇಲ್ಲಿ ಮಾಡಿನಂದ್ರೆ ಲಿಂಗಾಯತರು ನನ್ನ ಕೈ ಇಡಂಗಿಲ್ಲ. ಮತ್ತು ಹೋಸಲ ಗಡ್ದವ್ರ ಮಟ್ಟ ನಿಲ್ಲಿಸಿ ನಮ್ಮನ್ನು ಕೇಳಿದ್ರು. ಈಗ ಮುಂದೆ ಮತ್ತೆ ಅದನ್ನ ಮಾಡ್ತಾರ. ಒಂದು 10-15 ಮಂದಿ ಲಿಂಗಾಯತರ ಲೀಡರ್ನ ನಿಲ್ಲಿಸಿ, ನೀ 2,000 ತಗೋ, ನೀ 5,000 ತಗೋ, ನೀ 10,000 ತಗೋ ಅಂತ ಪ್ರೇಮ್ ಚೌಲ ಅವ್ರನ್ನ ನಿಲ್ಲಿಸಿ, ಅಂಥವ್ರನ್ನ ನಿಲ್ಲಿಸಿ ಮತ್ತು ದುಡ್ಡು ಹಾಕಿ ನಿಲ್ಲಿಸಿರಂದ್ರೆ ಏನು ಮಾಡೋರು? ಅದಕ್ಕೆ ಅವ್ರಿಗೆ ಅಂಜಿಕೆ. ಅವರು ಚಂದ್ರರಾಜ್ ದೊಡ್ಡ ಲೀಡರ್, ಎಲ್ಲ ಮಾಸ್ಟರ್ ಮೈಂಡ್ ದೊಡ್ಡ ಪ್ರಮಾಣದಲ್ಲಿ. ಯಾಕಂದ್ರೆ ಇವ್ರು ಎಲ್ಲರೂ ಆರಿಸಿ ಬರ್ತಾರ. ಚಂದ್ರರಾಜ್ 3 ನಂಬರ್ ಬರ್ತಾರಂತ. ಇವರ ಲೀಡಿಂಗ್ ಆಗ್ತಲ್ಲಿ MLC ಚುನಾವಣೆಯಲ್ಲಿ. ಇವರೇ ಎಷ್ಟು ಒಂದು ಫಸ್ಟ್ ಕೌಂಟಿಂಗ್ದಾಗ ಮುಗಿದು ಹೋಗ್ತಿ ಇವ್ರದ್ದು MLC. ಸೆಕೆಂಡ್ದಾಗ ಬಡದಾಕತ್ತಾರಲ್ಲ ಲಕ್ಕನ್ ಜಾರಕಿಹೊಳಿ ಮತ್ತು ಮಾತೇಶ್ ಕೌಟಿಮಠ. ಇವರು ಯಾರು ತಂತ್ರಿಗಾರಿಕಂದ್ರೆ, ಆದ್ರೆ ಈಗ ಹಿಂದೆ VL ಪಾಟೀಲ್ ಅವ್ರು ಹಂಗೆ ಮಾಡಲಿಲ್ಲ. ಅವ್ರು ಮಾಡಲಿಲ್ಲ. ಆದ್ರೆ VL ಪಾಟೀಲ್ರು ತಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸಲಿಲ್ಲ. ಅಲ್ಲಿ ಬಡಿ ಕಡಿದಿಂದನ ಅಲ್ಲೆಲ್ಲ ಮುಗಿದು ಹೋಯ್ತು. ಒಮ್ಮೆನೋ MP ಮಾಡಿದ್ರು ಅಮರ್ ಸಿಂಗ್ ಪಾಟೀಲ್ರು. ನಂತರ ಲಾಸ್ಟ್ಗೆ ಒಳ ಹೊಂದಾಣಿಕೆ ಮಾಡಿಕೊಂಡ್ರು. ಅರಬಾವಿಗೊಮ್ಮೆ ಪ್ರತಾಪರಾವ್ ಪಾಟೀಲ್, ವಿವೇಕರಾವ್ ಪಾಟೀಲ್ ನಿಂತಿದ್ರಲ್ಲ, ಅವ್ರ ಹಿಂದೆ ಸರಿಸಿ ಇಲ್ಲಿ MLC ಕೊಟ್ಟು ಅವರು ಸಮಾಧಾನ ಮಾಡಿದ್ರು. ಪ್ರತಾಪ್ ಪಾಟೀಲ್ ಅವರು ಸ್ವಲ್ಪ ಈ ಕಡೆ ಬರ್ಬೇಕಾಗಿತ್ತು. ಇನ್ನು ಮಾತೇಶ್ ಕಡೆ ಗೋಕಾಕದಾಗ ಒಬ್ಬರ ಮಾಡಿ ಏನಾಗೋದು? ಅವ್ರ ಮೇಲೆ ವ್ಯಾಪಾರ ಮಾಡ್ತಾರೆ. ವಕೀಲ್ ಬಡ ಹಾಡಾಗ್ಲೇಬಾರ್ದು, ಅವ್ರ ಮೇಲೆ ವ್ಯಾಪಾರ ಮಾಡ್ತಾರೋ DSS. ಯಾರು ಜಾಮೀನು ಕೊಡೋಕೆ ರೆಡಿ ಇಲ್ಲ. ಹಂಗೆ ಪರಿಸ್ಥಿತಿ ಅಷ್ಟು ಭಯಾನಕ. ಅದಕ್ಕೇನಾದ್ರೂ ಲಿಂಗಾಯತ್ ಲೀಡರ್ ಅಂಜಾರಿಗಿಲ್ಲ, ಲಿಂಗಾಯತ್ ಲೀಡರ್ ಅಂದಂಗನೇ ಇಲ್ಲ. ನಾವು ಯಾರಿಗೂ ಅಂದಂಗಿಲ್ಲ ಅಂತ ಹೇಳ್ತಾರ. ಆದ್ರೆ ಇದೆಲ್ಲ ಒಟ್ಟಾರೆ ಯಾರಿಗೆ ಲಾಭ ಅಂದ್ರೆ ಜೆ ಕಂಪ್ನಿಗೆ ಲಾಭ ಐತದ. ಇದನ್ನು ತಿಳ್ಕೊರಿ. ನಾವು DC ಬ್ಯಾಂಕ್ ಖಾಲಿ ಮಾಡ್ಬೇಕು. ಈ ತಿಳ್ಕೊಲಿಲ್ಲ ಅಂದ್ರೆ ಮತ್ತೆ ಖಾಲಿ ಮಾಡ್ರಂದ್ರೆ ನಾವು ಎಲ್ಲಿದ್ದೇವೆ ಅಲ್ಲಿ ಅಂತ ಅಂತಾರೆ. ಮತ್ತೆ ಲಾಸ್ಟ್ ಖಾಲಿ ಆದ ನಂತರ ಹೌದು ಅವ್ರ ಮಂದಿ ಯಾರು ಇರಂಗಿಲ್ಲ, ಇರಂಗನ ಇಲ್ಲ. ರಾಹುಲ್ ಜಾರಕಿಹೊಳಿ ತರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಂದ್ರೆ ಅಪೇಕ್ಷೆ ಆಗದಿಂದ ನಾವು ನಿರ್ದೇಶನ ಮಾಡ್ಕೊಂಡು ಬಂದ್ರನ್ನ ಹೇಳಕ್ ಬರಂಗಿಲ್ಲ. ಸರ್ವೋತ್ತಮ ಜಾರಕಿಹೊಳಿ ಗೋಕಾಕ್ ಇತ್ತಂದ್ರೆ ಹೇಳಕ್ ಬರಂಗಿಲ್ಲ. ಅಲ್ಲಿ ಲಿಂಗಾಯತ್ ಲೀಡರ್ ಇವ್ರಿಗೆ ಯಾರನ್ನೂ ತರಂಗಿಲ್ಲ.
ಸ್ವಂತ ಬೆಳೆದವ್ರು ಇವರು. ಮತ್ತೆ ಯಾರು ಸ್ವಂತ ಬೆಳೆದಾರ ಅದು ಲಿಸ್ಟ್ ಕಾಮೆಂಟಲ್ಲಿ ಮಾಡ್ರಿ, ಯಾಕಂದ್ರೆ ನಮಗೂ ಎಲ್ಲ ಗೊತ್ತಿರಂಗಿಲ್ಲ. ಮೊನ್ನೆ ಕಮ್ತೆ ಅವ್ರು ಮಾಡಿದ್ರು ಮೂಡಲಿಗೆ ಒಂದು ಬಿಟ್ರಿ ಅಂತ. ಹೌದು, ತಪ್ಪು ಬಿಟ್ರು, ಹಂಗೆ ಬಿಡಬಾರ್ದು. ಯಾರ್ಯಾರು ಮತ್ತೆ ತುಳಿದಾರ ಇನ್ನೊಂದು ವಿಡಿಯೋ ಮಾಡ್ತೇವೆ ನಾವು. ಕೇಪಲ್ಲ, ಜೇನು ಅಲ್ಲ, ಏನೂ ಅಲ್ಲ. ಇವ್ರದ್ದು ಅವ್ರದ್ದು ಸತ್ಯ ಏನಿತ್ತು ಹೇಳ್ಕೊತವ್ರಿ. ನೀವು ಅವ್ರ ಕಮೆಂಟ್ ಮಾಡ್ರಿ, ನೀವು ಇವ್ರ ಕಮೆಂಟ್, ನಮಗೇನು ಸಂಬಂಧ ಐತಿ ನೀವು ಕಮೆಂಟ್. ಕೆಲವು ಮಂದಿ ಬೈತಾರೆ, ಬೈಯರಿಪ್ಪ, ನಮಗೇನು ಮಾಡೋದೈತಿ. ಇವ್ರ ಪರವಾಗಿದ್ರೆ ಅವ್ರು ಬೈತಾರೆ, ಅವ್ರ ಪರವಾಗಿ ಇವ್ರು ಬೈತಾರೆ. ನಾವಿರೋದು ಜನ ಪರವಾಗಿ ದುಲ್ಬರ್ ಧ್ವನಿ ಸತ್ಯ ಹೇಳೋರು. ಜಿಲ್ಲಾದಾಗ ಯಾರದಾರ? ಸದಾನಂದ ಬಾಬು ಬಿಟ್ಟೆ ಹೇಳ್ರಿ ನೋಡೋಣ, ತೆಗೀರಿ ನೋಡೋಣ ಲಿಸ್ಟ್. ರವಿ ಬೆಳಿಗ್ಗೆರದ 10 ಪತ್ರಿಕೆ ಮಾಡ್ತಿದ್ವು ಬೆಳಗಾವದಲ್ಲಿ. ಅದ್ರ ಇಲ್ಲಿ ನಮ್ದು 1000 ಪತ್ರಿಕೆ ಮಾಡ್ತಿದ್ದು. ಒಬ್ಬೊಬ್ಬ ಅಧಿಕಾರಿ 2 ಪತ್ರಿಕೆ ತೆಗೆದುಕೊಳ್ಳೋದು. 30 ವರ್ಷ ಮಾಡಿದ್ದೇವೆ. ಈಗೇನೋ 4 ವರ್ಷ ಆಯ್ತಾ ಯೂಟ್ಯೂಬ್ ಚಾನಲ್ ಮಾಡಿದೆ. ಯಾಕಂದ್ರೆ ಎಲ್ಲ ಯಾರು ತಗೋರು ಎಲ್ಲಾರನ್ನ ಬೇಯವ್ರ, ಎಲ್ಲ ಲಾಸ್ ಮಾಡಿಬಿಟ್ರು, ಜಾಹೀರಾತು ಯಾರು ಕೊಡೋರಲ್ಲ. ಇಲ್ಲಿ ಏನೋ ಒಂದು ಫೇಸ್ಬುಕ್ಕದಲ್ಲಿ ಸ್ವಲ್ಪ ಮಾಡ್ತೇವೆ, ಇದು ಪುಕ್ಕಟ್ಟಿದೆ, ನೀವು ನೋಡತ್ತೀರಿ, ಪುಕ್ಕಟ್ಟಿ ಕೇಳತ್ತೀರಿ. ಅದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸದಾನಂದ ಬಾಬು ಯೂಟ್ಯೂಬ್ ಅಂದ್ರೆ ಯಾರು ತಯಾರಲ್ಲ. ಯಾಕಂದ್ರೆ ಯೂಟ್ಯೂಬ್ದಾಗ ನಮ್ಗೆ ಸ್ವಲ್ಪ ನಿಲ್ತೈತಿ, ನಮ್ಮನ್ನು ಬೆಳ್ಸಕತ್ತೆ ಯಾರಲ್ಲ. ಆದ್ರೂ ಮತ್ತೆ ಗೈಡೆನ್ಸ್ ಕೊಡತ್ತೇವೆ. ಮಾಸ್ಟರ್ ಮೈಂಡ್, ಡಬಲ್ ಮಾಸ್ಟರ್ ಮೈಂಡ್ ಎಲ್ಲ ಹೇಳತ್ತೇವೆ. ಹೇಳ್ಬಾರ್ದಂತ ವಿಚಾರ ಇತ್ತು, ಏನೇನು ಸೂತ್ರಗಳು ಎಲ್ಲ ಹೇಳತ್ತೇವೆ. ಅಂದ್ರೆ ನಾವು ಖಾಲಿ ಮಾಡ್ತೇವೆ. ನೀವು ಬಿಸ್ಕೆಟ್ ಕೊಡ್ರಿ, ಚಾ ಕೊಡ್ರಿ, ಫೋನ್ ಮಾಡಿದೆ ಇರ್ರಿ, ಕರೀರಿ, ಬಿಡ್ರಿ. ಅದು ಲಿಂಗಾಯತ್ ಲೀಡರ್ಗೆ ಏನೋದು, ನೀವು ಒಂದು ಆಗದೆ ಇದ್ರೆ ಮುಂದೆ ಏನಾಗ್ತಿದೆ ಗೊತ್ತೇನ? ಅವ್ರ ಬಗ್ಲ ನೀವು ಕಾಯ್ಬೇಕು. ಯಾಕೆ ಒಂದು ಕಾಲಕ್ಕೆ ಶಂಕರ ಅಂದ್ರೆ ಫೋನ್ದಾಗಿದ್ರು, ಪ್ರಕಾಶಕ್ಕೆ ಹೊರಗಿದ್ರು. ಅವಾಗ ಸತೀಶ್ ಜಾರಕಿಹೊಳಿ ಬರ್ತಾರೆ, ಸಾಹೇಬ್ರನ್ನ ಭೇಟಿಯಾಗ ಬಂದು ಸ್ವಲ್ಪ ನಿಲ್ರಿ, ಫೋನ್ದಾಗಿದಾರು, ಗಡ್ಬಡ್ಯಾಕೆ ಮಾಡತ್ತೀರಂತ. ನಂತರ ಒಳಗೆ ಬಿಟ್ರು. ಹಂಗೆ ನಿಮ್ಮನ್ನ ಒಳಗೆ ಬಿಡುವಂಥ ಪರಿಸ್ಥಿತಿ ಬರತೈತಿ. ಮತ್ತು ಈಗಾಗಲೇ ಮಾಡ್ಕೋದಾರ ಅವರು, ಇವ್ರನ್ನ ಹೊಡಿತಾರೆ. ನೀವು ನಾ ಗೌಡ್ ನಿಮ್ಮ ಏನೇನೋ ಅಟಕಾಸಿರ್ತಲ್ಲ, ಕೌಂದಿ ಅಟಕಾಸಿರ್ತೈತಿ, ಚಾದರ ಅಟಕಾಸಿರ್ತೈತಿ, ಕಂಬಳಿ ಅಟಕಾಸಿರ್ತೈತಿ. ಅದನ್ನ ತಗೋಬೇಕಾದ್ರೆ ಸಹೋದರ ಬೆಂಬಲ ಬೇಕು. ಯಾಕಂದ್ರೆ ಎಲ್ಲ ಐತ್ಲ ಅವ್ರ ಕಡೆಗೆ. ಬಡಿ ಕಡೆನೂ ಐತಿ, ದುಡ್ಡೂ ಐತಿ. ಸಹಕಾರ ಮಂತ್ರ ಅಂದ್ರೆ ಸಹಕಾರ ಮಂತ್ರ ನೋಡಿತಾರೆ. ಕ್ರಾಂತಿಗೆ ಕ್ರಾಂತಿ, ಶಾಂತಿಗೆ ಶಾಂತಿಗೆ, ಸಮಾಧಾನಕ್ಕೆ ಸಮಾಧಾನ, ಎಲ್ಲರೂ ಇದಾರೆ. ರಮೇಶ್ ಜಾರಕಿಹೊಳಿ ರಿಪಬ್ಲಿಕ್ ಗೋಕಾಕ ಒಂದು ವಿಡಿಯೋ ಮಾಡಿದ್ದು 60,000 ಜನ ನೋಡ್ತು. ನಾವು ಲಿಂಗಾಯತರ ಪರವಾಗಿರೇ ಹೇಳಿದೆವು. ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದವಲ್ಲ, 2001-2ರಲ್ಲಿ 20,000 ಸ್ಕೂಟಿ ಪ್ಯಾಪ್ ತೆಗೆದುಕೊಳ್ಳಲಿಕ್ಕೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಸಕ್ಕರೆ ಸೊಸೈಟಿ ಅವರು, ಸಹಕಾರಿ ಸಕ್ಕರೆ ಸೊಸೈಟಿ ಅವರು ಲೋನ್ ತಗೊಂಡು ಎತ್ಕೊಂಡು ಓದ್ಬಿಟ್ರು. ಆಗ ಈಗ 500 ಕೋಟಿ ನಾನು ಅಂತೇನೆ, 500 ಕೋಟಿ ಹೆಚ್ಚೈತೆ ಅಂತ ಇನ್ನೊಬ್ರು ಹೇಳ್ತಾರೆ. 2 ಸಕ್ಕರೆ ಫ್ಯಾಕ್ಟ್ರಿ. ಇವರೆಲ್ಲ ಒಟ್ಟೆ ಇವ್ರದ್ದು ಯಾವ ಹೊರ ತೆಗಿಬಾರ್ದಂತ ಹಿಂಗೆ ಐರಾ ಫಿಲ್ಮ್ ಪ್ರೊಡಕ್ಷನ್ದಲ್ಲಿ ಅಲ್ಲಿ ಬ್ಲ್ಯಾಕ್ ಮನಿ ವೈಟ್ ಮಾಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯತ್ನ ಮಾಡತ್ತಾರೆ. 1000 ಪ್ಲಾಟ್ಗಳು, ನಂತರ ಒಂದು ಮಸಾಲೆ ಫ್ಯಾಕ್ಟ್ರಿ ಅಲ್ಲಿ ಅಂಗನವಾಡಿಗೆ ಕೊಡಬೇಕು. ಮತ್ತು ಯಾರ ಡಿ ಅದಾರಲ್ಲ ಅವರು ಇವ್ರ ಮಾತನ್ನ ಕೇಳಬೇಕು, ಇಲ್ಲಾಂದ್ರೆ ಇವರು ಬೇರೆ ತಂತ್ರವನ್ನು ಹೂಡ್ತಾರೆ. ಒಟ್ಟಾರೆ ಇಲ್ಲಿ ಶಾಂತಿ ಮಂತ್ರ ಇದೆ. ಇನ್ನು ರಮೇಶ ಕತ್ತಿಯವ್ರು ಹೇಳ್ತಾರೆ ಅಂದ್ರೆ, ನಮಗೆ ವಿನಯ್ ಕುಲಕರ್ಣಿ ಬೆಂಬಲ ಐತಿ, HD ಕುಮಾರಸ್ವಾಮಿ ಬೆಂಬಲ ಐತಿ, ನಮಗೆಲ್ಲರೂ ಬೆಂಬಲ ಐತಿ ಅಂತ ಹೇಳ್ತಾರೆ. ಮತ್ತು ಬೆಂಬಲ ಇದ್ರೆ ಹಿಂಗೆ ಹಾಕದ. ಹೀಗೆಲ್ಲ ಮಾಡಬಾರ್ದು. ನೀವು ಆಗ್ಬೇಕಾದ್ರೆ ಎಲ್ಲರೂ ಒಂದು ಮೀಟಿಂಗ್ ಕರ್ರಿ. ಆಗಂಗಿಲ್ಲ. ಅದು ಕನ್ನೇರ ಮಠ ಶ್ರೀಗಳ ಮುಖಂಡತ್ವದಲ್ಲಿ ಆಗಬೇಕು, ಅದು ಆಗಿಲ್ಲ. ಯಾಕಂದ್ರೆ ಒಡದಿಗೆ ತಿಂತಾರ ಒಟ್ಟರ ಮುಗಿದಿದೆ. 28ಕ್ಕೆ ಒಂದು ಚುನಾವಣೆ, ಮುಂದೆ ಹೀರಾಣ ಕಸ್ಕೋತಾರೆ, ನಂತರ ವಿದ್ಯುತ್ ಸಹಕಾರಿ ಕಸ್ಕೋತಾರೆ, DCG ಬ್ಯಾಂಕ್ ಕಸ್ಕೋತಾರೆ. ನೀವು ನೋಡ್ಕೋತೀರಿ, ಆರಾಮ್ ಚಾ ಬಿಸ್ಕೆಟ್ ಆರಾಮಿರಪ್ಪ. ಶರಣಾರ್ಥಿ. ಯಾಕಂದ್ರೆ ನಿಮ್ಗೆ ಶರಣಾರ್ಥಿನ ಹೇಳ್ಬೇಕಲ್ಲ ಕೊನೆಗೆ. ಮತ್ತೇನು ಹೇಳೋರು ನಿಮಗೆ? ಯಾರು ಸದಾನಂದ ಬಾಬುನಿ ಯೂಟ್ಯೂಬ್ ಐನಿ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಕೈ ಮುಗಿದು ಕೇಳ್ಕೊತೇವೆ ನಾವು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಏನೂ ಇಲ್ಲ. ಹೆಚ್ಚು ಜನ ನೋಡ್ರಪ್ಪ, ಹೆಚ್ಚು ಜಾಹೀರಾತು ಬರ್ತೈತೆ. ಆ ಹೆಚ್ಚು ಜಾಹೀರಾತು ಬರೋದ್ರಿಂದ ನಮ್ಗೆ ಸ್ವಲ್ಪ ಲಾಭ ಆಗ್ತೈತೆ. ಏನೋ $69 ಆಗಿದೆ, $100 ಆಗ್ಬೇಕದು. ಫಸ್ಟ್ ಪೇಮೆಂಟ್ ತೊಗೊಂಡಿಲ್ಲ ನಾವು ಹೆಂಗೆ ನಡೆಸತ್ತೇನೆ ನೀವು ಕೇಳ್ಬೋದು. ಆ ಕಡೆ ಈ ಕಡೆ ಆಫೀಸರ್ಗೆ, ಸರ್ ತೊಂದರೆದಾಗಿದೇನ್ರಿ, ಕ್ಯಾಮ್ರಾಮನ್ ಬಾಡಿ ಇದನ್ನು ಕೊಡಬೇಕು, ಏನೋ ಪಗಾರ ಕೊಡಬೇಕು, ಅವ್ರಿಗೆ 10,000. ನಂತರ ಏನೋ ಇರ್ತೈತೆ ಖರ್ಚು, ನಿಮ್ಗೆ ಗೊತ್ತೈತೆ. ತಿರುಗಾಡಕ್ಕೆ ಒಂದು ಸುದ್ದಿ ತೆಗಿಬೇಕಾದ್ರೆ ಲೈವ್ದಲ್ಲಿ ಬರ್ತೇವೆ, ಇಲ್ಲಿ ಹಾಕಬೇಕು $800 3 GB. ಇದೆಲ್ಲ ಸ್ವಂತ ನಾವು ಕೈನ ಹಾಕಿಲ್ಲ. ಕೆರೆ ನೀರನ್ನು ಕೆರೆ ಹಚ್ಚಲಿ ಹೊರ ಪಡ್ರನ್ನ ಯಾರು ಹೇಳ್ತಾರಲ್ಲ ಆಫೀಸರ್ಸ್, ದಿಟ್ಟ ನಿರಂತರ ಹೋರಾಟ ಬಿಡಬೇಡ್ರ. ಅವ್ರನ್ನ ತೋರ್ 10,000, ತೋರ್ 20,000 ಕೊಡೋರು ಅದಾರ. ಅಧಿಕಾರಿಗಳು ಅಲ್ಲಿ ಲೂಟಿ ಮಾಡ್ತಾರೆ, ನಮಗೂ ಕೂಡ ಅದಾರ. ಅವರು ಕೆರೆ ನೀರನ್ನು ಕೆರೆ ಹಚ್ಚಲ್ಲಿ ಹೊರ ಪಡ್ರ ಅಂತ ಅವ್ರ. ನಾವು ಇಲ್ಲಿ
ಕೆರೆಯ ನೀರನ್ನು ಕೆರೆಯ ಚೆಲ್ಲಿ ಓಡಾಡ ಪಡಿರಂತ ಇವ್ರು ಲಿಂಗಾಯತರು ಒಂದು ಆಗ್ಬೇಕಂತ ಈ ವಿಡಿಯೋದ ಮುಖ್ಯ ಉದ್ದೇಶ. ಬಾಕಿ ಏನೇನು ಇಲ್ಲ. ನಾವು ಯಾರ ಪರ ಅಲ್ಲ, ಯಾರ ವಿರುದ್ಧ ಅಲ್ಲ. BJP ಸರ್ಕಾರ ಬಂದಾಗ ಕಾಂಗ್ರೆಸ್ ಪರ ಇದ್ದು ಅಂದ್ರೆ ಜನಪರ ಇದ್ದು, ಈ ಕಾಂಗ್ರೆಸ್ ಸರ್ಕಾರದೇ BJP ಪರ ಇದ್ದೇವೆ ನಾವು. BJP ಹೆಚ್ಚು ಲೈಕ್ ಮಾಡತ್ತಾರ, ಶೇರ್ ಮಾಡತ್ತಾರ, ಸಬ್ಸ್ಕ್ರೈಬ್ ಮಾಡತ್ತಾರ. ಅವಾಗ BJP ಬೈತಿದ್ರು, ಮುತ್ತಾಲಿಕಂದ ವಿಡಿಯೋ ಮಾಡಿದಾಗ ಅಲ್ಲೇನೂ ಮಾಡಿದ್ರು. ಎಷ್ಟು ಲಿಂಗಾಯತರು ಬಂದ್ರಪ್ಪ ನಮ್ಮ ಪರವಾಗಿ, ಎಷ್ಟು ಪತ್ರಕರ್ತರು ಬಂದ್ರಿ. ಪತ್ರಿಕೆ ಬಗ್ಗೆ ನಾವು ತಲೆ ಕೆಡ್ಸೋಂಗಿಲ್ಲ, ಯಾಕಂದ್ರೆ ಎಲ್ಲ ಚಾ ಬಿಸ್ಕಿಟ್ ಕಂಪ್ನಿ ಇದು, ಹೊಗಳು ಭಟ್ರ ಗ್ಯಾಂಗ್ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಒಂದು ಇದು ಲೋಗೋ ಹಿಡಿತಾರ, ಮೇಡಮ್ ಮುಂದೆ ನಿಮ್ಮ ಪ್ಲ್ಯಾನ್ ಏನು ಅಂತ. ಅವ್ರೇನು ಪ್ಲ್ಯಾನೇ ಇರಂಗಿಲ್ಲ. ಇಲ್ಲಿ ಬಂದು ಸತೀಶ್ ಜಾರಕಿಹೊಳಿ ಹೇಳ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲ್ಯಾನ್ ಇದಿದೆ, ನಿಮ್ಮದು B ಪ್ಲ್ಯಾನ್ ಏನು ಇಲ್ಲ, ನಂದು C ಪ್ಲ್ಯಾನ್ ಇದೆ, ನಾನು ನಂತರ ಹೇಳ್ತಾನೆ ಅಂತ ಅವ್ರ ಒಟ್ಟ ಹಿಂಗೆ ಯಾರು ಬರ್ತಾರ ಹಿಡಿಯೋದು. ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಯಾರು ವಿಚಾರ ಮಾಡಿದ್ರಿ? ಪ್ರವಾಹ ಬಂದು ಹೋತು, ಎಷ್ಟು ತೊಂದರೆ ಆಯ್ತು. ನದಿ ತೀರದ ಸಂತಸ್ತು ದೊಡ್ಡ ಶ್ರೀಮಂತರವರು, ಅವರಲ್ಲಿ ನದಿ ಅಲ್ಲಿ ಟೆಂಟ್ದಾಗ ಬಂದು ಗಂಜಿ ಕೆದ್ರಿಗೆ ಬಂದ್ಬೇಕಾಯ್ತು. ಅಲ್ಲಿ ಯಾರು ಹೋಗಲಿಲ್ಲ ಲೀಡರ್ಗಳು. ಇವ್ರ ಲಿಂಗಾಯತ್ ಲೀಡರ್ ಯಾರು ಹೋದ್ರಿ? ಯಾರು ಹೋಗ್ಲಿಲ್ಲ. ಹೋಗ್ಬೇಕು ಅಲ್ಲಿ ಸಹಾಯ ಮಾಡ್ಬೇಕು, ಸಹಾಯ ಮಾಡೋದ್ರಿ ಇಲ್ಲ. ಪೆಟ್ಟಿಗೆ ತೋರ್ಸಾರ, ಪೆಟ್ಟಿಗೆ ಮುಚ್ಚಿದಾರ. ಈ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರ, ಭಾಳ ಮಾಸ್ಟರ್ ಮೈಂಡ್ ಅವರು. ಈ ಕಡೆ ಎಲ್ಲ ಕಡೆ ಕೆತ್ತೋದು, ಅಲ್ಲಿ ಸ್ವಲ್ಪ ಹಂಚೋದು. ಹೌದು, ನಿಮ್ಮ ಶೇರದಲ್ಲಿ 10% 15% ಹಂಚ್ರಿ ಅಂತ ಲಿಂಗಾಯತ್ ಧರ್ಮದಲ್ಲಿದೆ. ಮತ್ತು ಮೂಢನಂಬಿಕೆಗಳ ವಿರುದ್ಧ ಸತೀಶ್ ಜಾರಕಿಹೊಳಿ ಹೋರಾಟ, ಅದಕ್ಕೆ ನಮ್ಮ ಅವ್ರ ಬೆಂಬಲ, ಮುಂದೆ CM ಆಗ್ಬೇಕಂತ, ಅವರ CM ಆಗ್ಬೇಕಂತ ನಾವು ಹೇಳವ್ರ. ಹೌದು, ಮತ್ತೆ ನೀವು ಏನೂ ಇಲ್ಲಲ್ಲ. ನೀವು ಮೂಢನಂಬಿಕೆನೂ ಬೆನ್ನ ಹತ್ತವ್ರ, ಬಸವನವ್ರು ಬೆನ್ನ ಹತ್ತವ್ರ. ಇವು ಸ್ವಾಮಿಗಳು ಕೂಡ್ರೆ ಇವ್ರ ಲಿಂಗಾಯತ್ ಬರ್ಸ್ರಿ, ವೀರಶೈವ ಲಿಂಗಾಯತ್ ಬರ್ಸಂತ ಒಬ್ರ, ಒಬ್ಬ ಲಿಂಗಾಯತ್ ಬರ್ಸಂತ ಒಬ್ರ, ಒಬ್ಬ ಲಿಂಗಾಯತ ಧರ್ಮ ಅಂತ ಬರ್ಸ್ರಿ, ಕಾಲಂದಾಗ ಏನೇನು ಬರ್ಸ್ತಾರೆ ಬರ್ಸ್ರಿ ಅಂತ ಅವ್ರ. ವಚನಾನಂದ ಶ್ರೀಗಳು ನೀವೆಲ್ಲ ಹಿಂದೂಗಳು ಅಂತ ಅವ್ರ. ನಿಮ್ಮ ಗದ್ದಲ್ದಾಗ ಎಲ್ಲ ತಿಂತಾರ ನೋಟ್ರ ಇಲ್ಲೇ ಆಗೈತಿ. ಮತ್ತು ಅದರ ಲಾಭ ನೀವು ಇಂಥವ್ರು ಪಡಿತಾರಲ್ಲ. ಅವಾಗ ಕೊಂಡಿ ಮಂಚನಿದ್ದ, ಈಗ ಕೊಂಡಿ ಮಂಚನ ಯಾರಿಗೆ ಅನ್ನೋದು? ಸ್ವಾಮಿಗಳಿಗೆ ಕೊಂಡಿ ಮಂಚನ ಅನ್ನೋದೀಗ. ಹೌದು, ಮತ್ತೇನು ಇಲ್ಲೇ ಕೊಂಡಿ ಮಂಚನ ಹಚ್ಚಿದ. ಹಂಗಾಗಿ ಲಿಂಗಾಯತರಲ್ಲಿ ಒಕ್ಕಟ್ಟಿಲ್ಲ. ಅವಾಗನೂ ಇರಲಿಲ್ಲ ಬಸವನವ್ರ ಕಾಲಕ್ಕೇನು. ಒಳಗೆ ಅನುಭವ ಮಂಟಪದಲ್ಲಿ ಇವ್ರನ್ನ ಹೊಗಳ್ತಿದ್ರು, ಹೊರಗೆ ಬಂದ್ರೆ ಇವ್ರನ್ನ ಬೈತಿದ್ರು. ಆದ್ರೆ ಅದನ್ನು ಕೇಳ್ತಿದ್ರು, ಇವ್ರನ್ನ ಕೇಳ್ತಿದ್ರು. ಅವಾಗಿನ ಬಂದಿದೆ ಅದು DNA ಪ್ರಭಾವ ಅಂತ ಅನಿಸ್ತೈತೆ. ನಮಸ್ಕಾರ. ಇವತ್ತು ಯಾವ ಸಮಾಜವನ್ನು ಬಿಡಾಕತ್ತೀರಿ? ಯಾವ ಸಮಾಜವನ್ನು ಬಿಡಾಕತ್ತೀರಿ? ಅಂದ್ರೆ ಲಿಂಗಾಯತ ಬಡದಾಡ್ಕೊಂತಿರ್ಬೇಕು ನಾವು. ಖರೆ ನಾವು ಲಿಂಗಾಯತ ವಿರೋಧಿಗಳಲ್ಲ. ಲಿಂಗಾಯತ ಎಂದು ನಾವು ವಿರೋಧ ಮಾಡಿಲ್ಲ. ಆದ್ರೆ ಲಿಂಗಾಯತರ ಬಡದಾಡಕ್ಕೆ ಹತ್ತೋದಕ್ಕೆ ಮಾತ್ರ ಅಗದಿ ಕಾರ್ಯಕ್ರಮ ಕೂಡಿ ಹಾಕೋತಾರ. ನಾನು ಹೇಳ್ತಾ ಇದ್ದೀನಿ, ಇವತ್ತು ವಸಂತರಾವ್ ಪಾಟೀಲ್ ಸಮಾಜ, ವಸಂತರಾವ್ ಪಾಟೀಲ್ರು ಇವತ್ತು ದಿವಸ ಹಾಲ್ಮತ್ ಸಮಾಜದವ್ರನ್ನ ವ್ಯವಸ್ಥಿತವಾಗಿ ಕಡೆಗಣಿಸಿದ್ರಿ. ಅದ್ರ ಜೊತೆಗೆ ಜೈನ್ ಸಮಾಜವನ್ನು ಇವತ್ತು ದಿವಸ ರಾವಸಾಬಣ್ಣ ಪಾಟೀಲ್ ಇರ್ಬೋದು, ಅಥವಾ ಉತ್ತಮ್ ಇರ್ಬೋದು, ವೀರಕುಮಾರ್ ಪಾಟೀಲ್ ಇರ್ಬೋದು, ವ್ಯವಸ್ಥಿತವಾಗಿ ಕಡೆಗಣಿಸಿದ್ರಿ. ಜಿಲ್ಲಾ ಹೆಂಗ ಆಗ್ತಾರಂದ್ರೆ, ಇವತ್ತು ಅವರು ಜಿಲ್ಲಾದಾಗ ಹೆಂಗ ಅವ್ರು ನಡೆದೈತೆ ಅಂದ್ರೆ, ಇವ ಅವನ ಕ್ಯಾಂಡಿಡೇಟ್, ಇವ ಅವನ ಕ್ಯಾಂಡಿಡೇಟ್, ಇವ ನಮ್ಮ ಕ್ಯಾಂಡಿಡೇಟ್, ಎಲ್ಲರಿಗೂ ಒಂದು 10-20 ಲಕ್ಷ ಹೋಗಿವ್. ಯಾವ್ದು ಬಂದ್ರು ಅವ್ರದಲ್ಲ, ಯಾವ್ದು ಬಂದ್ರು ಅವ್ರದ. ಹಂಗೆ ಇವತ್ತು ದಿವಸ ಈ ರಾಜಕೀಯ ಒಂದು ವ್ಯವಸ್ಥೆಯನ್ನು ತಂದು ತೋರಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾ ಹೇಳುದು ಒಂದ, ಇವತ್ತು ಯಾವ ಸಮಾಜವನ್ನು ಬಿಡಾಕತ್ತೀರಿ? ಯಾವ ಸಮಾಜವನ್ನು ಬಿಡಾಕತ್ತೀರಿ? ಇವತ್ತು ನಾ ಹೇಳ್ತಾ ಇದ್ದೀನಿ, ಇವತ್ತು ವಸಂತರಾವ್ ಪಾಟೀಲ್ ಸಮಾಜ, ವಸಂತರಾವ್ ಪಾಟೀಲ್ರು ಇಡೀ ಬೆಳಗಾವಿ ಜಿಲ್ಲೆ ಹುಲಿ ಅನ್ಸ್ಕೊಂಡಂತ ವಸಂತರಾವ್ ಪಾಟೀಲ್ರು ಇವತ್ತು ದಿವಸ ಹಾಲ್ಮತ್ ಸಮಾಜದವ್ರನ್ನ ವ್ಯವಸ್ಥಿತವಾಗಿ ಕಡೆಗಣಿಸಿದ್ರಿ. ಅದ್ರ ಜೊತೆಗೆ ಜೈನ್ ಸಮಾಜವನ್ನು ಇವತ್ತು ದಿವಸ ರಾವಸಾಬಣ್ಣ ಪಾಟೀಲ್ ಇರ್ಬೋದು, ಅಥವಾ ಉತ್ತಮ್ ಇರ್ಬೋದು, ವೀರಕುಮಾರ್ ಪಾಟೀಲ್ ಇರ್ಬೋದು, ಅವ್ರನ್ನು ಸಹಿತ ಇವತ್ತು ದಿವಸ ವೀರಕುಮಾರ್ ಆಲ್ಮೋಸ್ಟ್ ಆಲ್ ಇವ್ರ ಜೊತೆಯವರು, ಅವರು ಮಂತ್ರಿ ಆಗಿದ್ದವರು. ಆದ್ರೆ ಇವತ್ತು ದಿವಸ ಅವರು ಭವಿಷ್ಯವನ್ನು ಮಾಡಬೇಕಾಗಿತ್ತು. ಹ್ಯಾಂಗ್ ವೀರಕುಮಾರ್ ಪಾಟೀಲ್ ಅವ್ರ ಜೊತೆಗೆ ಇರ್ತಿದ್ರು. ಜೈನ್ ಸಮಾಜ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 3.5 ಲಕ್ಷ ಜನ ಅವರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಆ ಸಮಾಜಕ್ಕಾಗಿ ಇವತ್ತು ದಿವಸ
MLC-ಯನ್ನು ತ್ಯಾಗ ಮಾಡಿ ಅವ್ರು ಕೊಟ್ಟು ಅವ್ರನ್ನ ಆರಿಸಿ ಸಂದರ್ಭದಲ್ಲಿ ಹೌದತ್ತೀನಿ ನಾನು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈಗ ಬಾಬಾ ಸಾಹೇಬ್ ಪಾಟೀಲ್ MLA ಅವರು ನಮ್ಮ ಸಹೋದರ ಮಿತ್ರರು, ಇನಾಮದಾರ್ ಅವರು ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂಥವ್ರು ಸುಪುತ್ರರು, ಎರಡು ನನ್ನ ಕಣ್ಣ. ಬಾಬಾ ಸಾಹೇಬ್ ಪಾಟೀಲ್ ನನ್ನ ಕಣ್ಣ, ಇನಾಮದಾರು ನನ್ನ ಕಣ್ಣ. ಖರೆ ಇವ್ರು ಏನ್ ಮಾಡಿದರು, ಬಾಬಾ ಸಾಹೇಬ್ ಒಬ್ಬ ಬೆಂಬಲ ಕೊಟ್ಟಿದ್ದಾರೆ, ಇನಾಮದಾರು ಒಬ್ಬಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅಂದ್ರೆ ಲಿಂಗಾಯತ ಬಡಗಾರ್ ಕೊಟ್ಟಿರ್ಬೇಕು ನಾವು. ಖರೆ ನಾವು ಲಿಂಗಾಯತ ವಿರೋಧಿಗಳಲ್ಲ, ಲಿಂಗಾಯತ ಎಂದು ನಾವು ವಿರೋಧ ಮಾಡಿಲ್ಲ. ಆದ್ರೆ ಲಿಂಗಾಯತರ ಬಡದಾಡಕ್ಕೆ ಹತ್ತೋದಕ್ಕೆ ಮಾತ್ರ ಅಗದಿ ಕಾರ್ಯಕ್ರಮ ಕೂಡಿ ಹಾಕೋತಾರೆ. ಕೂಡಿ ಹಾಕಿ ಎಲ್ಲಾ ಸಮಾಜಗಳನ್ನ ಬೆನ್ನ ಹಚ್ಚಿ ಮುಗಿಸುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮಗಳಿಗೆ ಇವತ್ತು ದಿವಸ ನಾವು ಬಲಿಯಾಗಬಾರ್ದು, ನಮ್ಮ ತಾಲೂಕಾ ಬಲಿಯಾಗಬಾರ್ದು, ನಮ್ಮ ಜಿಲ್ಲೆ ಬಲಿಯಾಗಬಾರ್ದು ಅನ್ನೋ ಮಾತನ್ನ ಹೇಳಿದರು.